Hello and welcome to S. Niranjan Kannada Technology YouTube channel. To stay updated with our latest videos, please subscribe and like. If you are a fresh visitor, hit that subscribe button to ensure you get all our contents and uploads at your fingertips spontaneously. Never miss out our videos. Don't forget to like, share and leave your valuable opinions in the comment box below. Ring the bell. Tap on the bell icon on the screen to get notified about every video that we upload. Friends, keep learning new information. Here comes our today's video. Thank you for visiting. ಹಲೋ ಎಸ್ ನಿರಂಜನ್ ಕನ್ನಡ ಟೆಕ್ನಾಲಜಿ ಯೂಟ್ಯೂಬ್ ಚಾನಲ್ನ ಸಮಸ್ತ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ. ನಾನು ನಿರಂಜನ್. ಇವತ್ತು ನಿಮಗೆ ಹೊಸದಾದಂತಹ ಒಂದು ಅಪ್ಲಿಕೇಶನ್, ಅಂದರೆ ಹೊಸ ಅಪ್ಲಿಕೇಶನ್ ಅಲ್ಲ, ಟೆಕ್ ಫ್ರೀಡಮ್ನಲ್ಲಿ ಬಂದಂತಹ ಹೊಸ ಅಪ್ಡೇಟ್ಗಳ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಇವತ್ತು ಭಾನುವಾರದ ಸ್ಪೆಷಲ್ ಇದೆ. ಇವತ್ತೇ ಟೆಕ್ ಫ್ರೀಡಮ್ ಅಪ್ಡೇಟ್ ಮಾಡಿದ್ದಾರೆ. ಸೊ ಅದರಲ್ಲಿ ಬಂದಂತಹ ಕೆಲವು ಇಂಪಾರ್ಟೆಂಟ್ ಅಪ್ಡೇಟ್ಸ್ಗಳನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ವಿಡಿಯೋನ ಕೊನೆವರೆಗೆ ನೋಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ. ಓಕೆ, ಹಾಗೆ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಅವ್ರು ಬೇಗ ಸಬ್ಸ್ಕ್ರೈಬ್ ಮಾಡಿ. ಸೊ ಟೆಕ್ ಫ್ರೀಡಮ್ 5.00 ಅಂತ ಸಮಥಿಂಗ್ ಏನೋ ಬಂದಿದೆ. ಸೊ ಟೆಕ್ ಫ್ರೀಡಮ್ನ ಯಾರು ಅಪ್ಡೇಟ್ ಮಾಡ್ಕೊಂಡಿಲ್ವೋ ಅವ್ರು ಅಪ್ಡೇಟ್ ಮಾಡ್ಕೊಳ್ಳಿ. ಇವತ್ತು ಬಂದಿದೆ ಅಪ್ಡೇಟು. ಸೊ ಅಪ್ಡೇಟ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ನಿಮಗೊಂದು ಕೆಲವು ಇನ್ಸ್ಟ್ರಕ್ಷನ್ಗಳನ್ನು ಕೊಡ್ತೀನಿ. ಅವುಗಳನ್ನು ನೀವು ಪಾಲಿಸಬೇಕು. ಇಲ್ಲಾಂತಂದರೆ ಅದರಲ್ಲಿ ಏನಾದರೂ ಇಂಪಾರ್ಟೆಂಟ್ ಡೇಟಾ ಇದ್ದರೆ ಹೋಗುತ್ತೆ. ಸೊ ಹಂಗಾಗಿ ಓಕೆ, ಕೇಳಿಸ್ಕೊಳ್ಳಿ. ಈಗ ವಿಡಿಯೋನ ಪ್ರಾರಂಭಿಸ್ತಾ ಇದ್ದೀನಿ. ಓಕೆ, ಅಪ್ಡೇಟ್ ಮಾಡೋಕ್ಕಿಂತ ಮುಂಚೆ ನೀವು ಕೆಲವು ಇನ್ಸ್ಟ್ರಕ್ಷನ್ಗಳನ್ನು ಪಾಲಿಸಿ. ಏನಪ್ಪ ಅಂತಂದರೆ, ಟೆಕ್ ಫ್ರೀಡಮ್ನ ನೋಟ್ ಪ್ಯಾಡ್ನಲ್ಲಿ ಅಥವಾ ಲಿಂಕ್ ಸೇವರ್ ಮತ್ತು ಪಾಸ್ವರ್ಡ್ ಸೇವರ್ನಲ್ಲಿ ಏನಾದರೂ ಡೇಟಾವನ್ನು ನೀವು ಇಟ್ಟಿದ್ದರೆ, ಓಕೆ, ನೋಟ್ ಪ್ಯಾಡ್ ಮತ್ತು ಲಿಂಕ್ ಸೇವರ್ ಮತ್ತು ಪಾಸ್ವರ್ಡ್ ಸೇವರ್, ಓಕೆ, ಇದು ಏನಾದರೂ ನನ್ನ ಆಪ್ಷನ್ಗಳು ಏನಾದರೂ ರಾಂಗ್ ಹೇಳಿದರೆ ನೀವು ಅದನ್ನು ಸರಿಪಡಿಸ್ಕೊಂಡು ಹಳೆ ಅಪ್ಡೇಟ್ ಯಾರು ಮಾಡಿಲ್ವೋ ಅವ್ರು ಅದನ್ನು ಸರಿಪಡಿಸ್ಕೊಂಡು ಅಲ್ಲಿ ಆಪ್ಷನ್ ಏನಿದೆ ಅದನ್ನು ನೋಡಿಕೊಂಡು, ಓಕೆ, ಅಲ್ಲಿ ಏನು ಡೇಟಾವನ್ನು ಇಟ್ಕೊಂಡಿದ್ದೀರೋ ಅದನ್ನೆಲ್ಲವನ್ನು ಒಂದು ಕಡೆಗೆ ಇಂಪೋರ್ಟ್ ಮಾಡಿ ಇಟ್ಕೊಳ್ಳಿ. ಬೇರೆ ಕಡೆಗೆ ಅದನ್ನು ಇಟ್ಕೊಳ್ಳಿ. ಇಂಪೋರ್ಟ್ ಅಲ್ಲ, ಓಕೆ, ಬೇರೆ ಕಡೆಗೆ ಅದನ್ನು ಇಟ್ಕೊಳ್ಳಿ. ಯಾಕಂತಂದರೆ ನೋಟ್ ಪ್ಯಾಡ್ ಮತ್ತು ಲಿಂಕ್ ಸೇವರ್, ಪಾಸ್ವರ್ಡ್ ಸೇವರ್ ಈ 3 ಆಪ್ಷನ್ಗಳನ್ನು ಟೆಕ್ ಫ್ರೀಡಮ್ನಿಂದ ಸದ್ಯ ಅದು ತೆಗೆದಾಕಿದ್ದಾರೆ. ಓಕೆ, ಟೆಕ್ ಫ್ರೀಡಮ್ನ ಈ ಒಂದು ಅಪ್ಡೇಟ್ನಲ್ಲಿ ಅವು 3 ಆಪ್ಷನ್ಸ್ಗಳು ಇಲ್ಲ. ಸೊ ಹಂಗಾಗಿ ನೀವು ಏನಾದರೂ ಟೆಕ್ ಫ್ರೀಡಮ್ನ ಅಪ್ಡೇಟ್ ಮಾಡಿದರೆ ಅಲ್ಲಿರುವಂತಹ ಏನಾದರೂ ಸೇವ್ ಮಾಡಿರ್ತಿಲ್ಲ ಅವು ಆಟೋಮೆಟಿಕಲಿ ಡಿಲೀಟ್ ಆಗ್ತವೆ. ಸೊ ಹಂಗಾಗಿ ಏನಾದರೂ ಇಂಪಾರ್ಟೆಂಟ್ ಇದ್ದರೆ ನೋಟ್ ಪ್ಯಾಡಲ್ಲಿ ಅಥವಾ ಲಿಂಕ್ ಸೇವರ್ನಲ್ಲಿ, ಪಾಸ್ವರ್ಡ್ ಸೇವರ್ನಲ್ಲಿ ಏನಾದರೂ ಇಂಪಾರ್ಟೆಂಟ್ ಇದ್ದರೆ ಅವುಗಳನ್ನು ಒಂದು ಕಡೆಗೆ ತೆಗೆದಿಟ್ಕೊಳ್ಳಿ ಸೈಡಿಗೆ. ಓಕೆ, ಈಗ ಈ 3 ಆಪ್ಷನ್ಗಳನ್ನು ತೆಗೆದುಹಾಕಿದ್ದಾರೆ. ಹಾಗಾದರೆ ಹೊಸ ಅಪ್ಡೇಟ್ ಏನಿದೆ? ಸೊ ಹೊಸ ಅಪ್ಡೇಟ್ ಅನ್ನಲಿಕ್ಕೇನು ಹೊಸ ಫೀಚರ್ಗಳೇನು ಬಂದಿಲ್ಲ, ಬಟ್ ಅದರಲ್ಲೇ ಅವರು ಡಿಸೈನನ್ನು ಚೇಂಜ್ ಮಾಡಿದ್ದಾರೆ. ಓಕೆ, ಮತ್ತು ಕೆಲವೊಂದು ಬಗ್ಸ್ಗಳನ್ನು ಅಂದರೆ ಏನು ಕೆಲವು ಬಗ್ಸ್ಗಳಿದ್ದವು, ಸೊ ಅದನ್ನೆಲ್ಲ ಅವರು ತೆಗೆದುಹಾಕಿದ್ದಾರೆ. ಓಕೆ, ಇದೇ ರೀತಿಯಾಗಿ ಇನ್ನೂ ಅನೇಕ ಅಪ್ಡೇಟ್ಗಳನ್ನು ಮಾಡಿದ್ದಾರೆ. ನಾನು ಅದನ್ನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಇನ್ನೊಂದು, ಓಕೆ, ಇದಿಷ್ಟು ನೀವು ಡೇಟಾವನ್ನು ಒಂದು ಕಡೆಗೆ ಇಟ್ಕೊಂಡು, ಅಂದರೆ ನೋಟ್ ಪ್ಯಾಡಲ್ಲಿ, ಲಿಂಕ್ ಸೇವರ್ನಲ್ಲಿ ಮತ್ತು ಪಾಸ್ವರ್ಡ್ ಸೇವರಲ್ಲಿ ಇರುವಂತಹ ಡೇಟಾವನ್ನೆಲ್ಲ ಒಂದು ಕಡೆಗೆ ಇಟ್ಕೊಂಡ್ಮೇಲೆ ನೀವು ಅಪ್ಡೇಟ್ ಮಾಡ್ತಿಲ್ಲ. ಅಪ್ಡೇಟ್ ಮಾಡಿದ ಮೇಲೆ ಒಂದು ಸಲ ಕ್ಲಿಯರ್ ಡೇಟಾ ಮಾಡಿ. ಓಕೆ, ಅವರು ಕ್ಲಿಯರ್ ಡೇಟಾ ಮಾಡಿ ಅಂತೇಳಿ ಅವರೇ ಹೇಳಿದ್ದಾರೆ, ಟೆಕ್ ಫ್ರೀಡಮ್ ಅವರು, ಇದನ್ನು ನಾನು ಹೇಳ್ತಾ ಇಲ್ಲ. ಓಕೆ, ಕ್ಲಿಯರ್ ಡೇಟಾ ಮಾಡಿ. ಸೊ ಆಗ ನಿಮಗೆ ಅಪ್ಲಿಕೇಶನ್ ಸರಿಯಾಗಿ ವರ್ಕ್ ಆಗುತ್ತೆ. ಓಕೆ, ಸರಿ. ಈಗ ನಿಮಗೆ ಆಗಲೇ ಹೇಳಿದಾಗೆ ನೋಟ್ ಪ್ಯಾಡ್, ಲಿಂಕ್ ಸೇವರ್, ಪಾಸ್ವರ್ಡ್ ಸೇವರ್ ಈಗ ಅಪ್ಡೇಟ್ನಲ್ಲಿ ನಿಮಗೆ ಅವು 3 ಆಪ್ಷನ್ಸ್ಗಳು ಸಿಗಲ್ಲ. ಓಕೆ, ಈಗ ನೋಡೋಣ. ಹೊಸ ಆಪ್ಷನ್ಸ್ ಏನು ಬಂದಿಲ್ಲ, ಹಳೆ ಆಪ್ಷನ್ಸ್ಗಳಿದೆ. ಸೊ ಅದನ್ನು ಸ್ವಲ್ಪ ಅಪ್ಡೇಟ್ ಮಾಡಿದ್ದಾರೆ. ಯಾವ್ಯಾವ ಆಪ್ಷನ್ ಎಲ್ಲೆಲ್ಲಿದೆ, ಈಗ ಏನು ಆ್ಯಡ್ ಮಾಡಿದ್ದಾರೆ ಅಂಥೇಳಿ ನೋಡ್ಕೊಂಬರೋಣ. ಓಕೆ, ಟೆಕ್ ಫ್ರೀಡಮ್ ಒಳಗಡೆ ಹೋಗ್ತೀನಿ. App screen, messages, Navigatri, row 11. Where is my brain? It's Studio, Telegram, 50, Telegram, Tech Freedom. ಓಕೆ, ಟೆಕ್ ಫ್ರೀಡಮ್ ಒಳಗಡೆ ಬಂದಿದ್ದೀನಿ. Tech Freedom, Home. ಓಕೆ, ನಿಮ್ಗೆ ಇನ್ನೊಂದು ಹೇಳ್ತೀನಿ ನಾನು. ಆ ಟೆಕ್ ಫ್ರೀಡಮ್ನ ನೀವು ಅಪ್ಡೇಟ್ ಮಾಡಿದ ಮೇಲೆ ನಿಮಗೆ ಟೆಕ್ ಫ್ರೀಡಮ್ನ ಲಾಗಿನ್ ಆಗಲಿಕ್ಕೆ ಕೇಳುತ್ತೆ. ಓಕೆ, ಮತ್ತೆ ಲಾಗಿನ್ ಆಗಿ ಟೆಕ್ ಫ್ರೀಡಮ್ನ. ಓಕೆ, ಆಮೇಲೆ ನಿಮಗೆಲ್ಲ ಇನ್ಸ್ಟ್ರಕ್ಷನ್ ಎಲ್ಲ ಕೊಡುತ್ತೆ, ಅದರಲ್ಲಿ ಏನೇನು ಅಪ್ಡೇಟ್ ಆಗಿದೆ ಎಲ್ಲ. ಸೊ ಅದನ್ನೆಲ್ಲ ನೋಡಿಕೊಂಡು ನೆಕ್ಸ್ಟ್ ಕೊಟ್ಟರೆ ಅದು ಅಪ್ಲಿಕೇಶನ್ ಓಪನ್ ಆಗುತ್ತೆ. ಓಕೆ, ನಾನು ಈಗಾಗಲೇ ಅದನ್ನು ಅಪ್ಡೇಟ್ ಮಾಡಿದ್ದೀನಿ, ಹಾಗಾಗಿ ನನಗೆ ಏನು ತೋರಿಸ್ತಿಲ್ಲ, ನಾನೆಲ್ಲ ಸೆಟಪ್ ಮಾಡ್ಕೊಂಡಿದ್ದೀನಿ ಆಲ್ರೆಡಿ. ಓಕೆ, ನೋಡಿ. ಓಕೆ,
ಈಗ ಟೆಕ್ ಫ್ರೀಡಮ್ ಆ್ಯಪ್ ಓಪನ್ ಮಾಡಿದ್ದೀನಿ. ಓಕೆ, ಹೋಮ್ ಟ್ಯಾಬ್ ಸೆಲೆಕ್ಟ್ ಆಗಿದೆ ಈಗ ಇಲ್ಲಿ. ಓಕೆ, Video description button. ನಿಮಿಷ Selected. Home tab. ನೋಡಿ, 1 of 3. ಇಲ್ಲಿ List. ಟ್ಯಾಬ್ಗಳು 3 items. ಹೋಮ್ ಟ್ಯಾಬ್ Podcast ಇದೆ, tab. 2 of 3. ಪಾಡ್ಕಾಸ್ಟ್ ಟ್ಯಾಬ್ ಇದೆ, More tab. 3 of 3. 3 ಟ್ಯಾಬ್ ಇದೆ. ಸೊ 3 ಟ್ಯಾಬಲ್ಲಿ ನಾನು ನಿಮ್ಗೆ ಹೇಳ್ತೀನಿ. ಓಕೆ, 3 ಟ್ಯಾಬಲ್ಲಿ ಏನೇನಿದೆ ಅಂತ ತೋರಿಸ್ಬಿಡ್ತೀನಿ. ಇಲ್ಲಿ ನೋಡೋಣ ಒಂದೊಂದು. ಈಗ ಮೊದಲನೇದಾಗಿ ಹೋಮ್ ಟ್ಯಾಬಲ್ಲಿ ಏನಿದೆ ನೋಡ್ಕೊಂಬರೋಣ, ಅದರಲ್ಲಿ ಏನೇನು ಅಪ್ಡೇಟ್ ಇದೆ ನೋಡೋಣ. ನಂತರ ಒಂದೊಂದು ಟ್ಯಾಬ್ಗಳ ಬಗ್ಗೆ ನಾನು ಹೇಳ್ತೀನಿ ನಿಮಗೆ. ಓಕೆ, ಈಗ ಹೋಮ್ ಟ್ಯಾಬ್ ಸೆಲೆಕ್ಟ್ ಆಗಿದೆ. Audio transcription. App backup. View list. Tech freedom. ನೋಡಿ, View list button. ಓಕೆ, ಇದು ಇದೇ ಇರಲಿ. ಸೊ ಹೀಗೆ ಲೆಫ್ಟಿಂದ ರೈಟ್ ಸ್ವೈಪ್ ಮಾಡ್ತಾ ಬರೋಣ. ಇಲ್ಲಿಂದ ಫ್ಯೂಚರ್ಗಳು ಬರ್ತಾವೆ ನೋಡಿ. App backup button. List. ಆ್ಯಪ್ ಬ್ಯಾಕಪ್. ಸೊ ಇದು ಆ್ಯಪ್ ಬ್ಯಾಕಪ್ ಅವರು ಏನು ಅಪ್ಡೇಟ್ ಮಾಡಿಲ್ಲ ಇದರಲ್ಲಿ. ಓಕೆ, ಇದೆಲ್ಲ ಹಾಗೆ ಇದೆ, ಬಟ್ ಇದರಲ್ಲಿ ನಿಮಗೆ ಸರ್ಚ್ ಮಾಡಲಿಕ್ಕೆ ಕೊಟ್ಟಿದ್ದಾರೆ ಆಪ್ಷನ್ನ. ಓಕೆ, ನೋಡಿ ಹೊರಗಡೆ ಹೋಗ್ತೀನಿ. App backup. ನೋಡಿ ಇಲ್ಲೆಲ್ಲ ಆ್ಯಪ್ಸ್ಗಳೆಲ್ಲ ಬರುತ್ತೆ, ಬಟ್ ನಿಮಗೆ ಪರ್ಟಿಕ್ಯುಲರ್ ಆಗಿ ಯಾವ ಆ್ಯಪ್ ಬೇಕೋ ಆ ಆ್ಯಪ್ನ ಇಲ್ಲಿ Edit box. Search apps. List. 61 ಎಡಿಟ್ items. ಬಾಕ್ಸ್ ಸರ್ಚ್ ಅಂತ ಇದೆಯಲ್ಲ. ಸೊ ಇದರೊಳಗಡೆ ಹೋಗಿ ನೀವು ಆ ಒಂದು ಅಪ್ಲಿಕೇಶನ್ನ ಸರ್ಚ್ ಮಾಡಿ ನೀವು ಅದನ್ನು ನೀವು ಯಾರಿಗಾದ್ರೂ ಕಳಿಸ್ಬೋದು ಅಥವಾ ಬ್ಯಾಕಪ್ ಮಾಡಿ ಇಟ್ಕೋಬೋದು ಆ ಒಂದು ಆ್ಯಪ್ನ. ಓಕೆ, ಇಷ್ಟೇ ಇದರಲ್ಲಿ ಅಪ್ಡೇಟ್ ಇರೋದು. Home. Audio transcription. App backup button. ಓಕೆ, ಆ್ಯಪ್ ಬ್ಯಾಕಪ್ನಲ್ಲಿ ಬಂದಂತಹ ಒಂದು ಸರ್ಚ್ ಬಟನ್ ಮಾತ್ರ ಅವರು ಆ್ಯಡ್ ಮಾಡಿದ್ದಾರೆ ಆ್ಯಪ್ ಬ್ಯಾಕಪ್ನಲ್ಲಿ. Audio transcription button. ಓಕೆ, ಆಡಿಯೋ ಟ್ರಾನ್ಸ್ಕ್ರಿಪ್ಷನ್ನಲ್ಲಿ ಕೂಡ ಏನೂ ಅಷ್ಟೇನು ಅಪ್ಡೇಟ್ ಆಗಿಲ್ಲ. ಓಕೆ, ಅದ್ರ ಬಗ್ಗೆ ನಾನು ಹೇಳೋಕ್ಕೆ ಹೋಗಲ್ಲ ಅಷ್ಟು. ಓಕೆ, ನೆಕ್ಸ್ಟ್ ಬಂದಂತಹ ನೋಡೋಣ ಏನು ಅಪ್ಡೇಟ್ Cash reader ಆಗಿದೆ. button. ಓಕೆ, ಕ್ಯಾಶ್ ರೀಡರಲ್ಲಿ ಏನೋ ಅಂದರೆ ಫಾಸ್ಟಾಗಿ ಅದು ರೆಕಗ್ನೈಸ್ ಮಾಡೋ ಹಾಗೆ ಎಲ್ಲ ಅಪ್ಡೇಟ್ ಮಾಡಿದಾರಂತೆ. ಅದನ್ನು ಕೂಡ ನೀವು ನೋಡಿರಿ ಯಾವ ರೀತಿ ಇದೆ ಏನು ಅಂತೇಳಿ. Document reader button. ಓಕೆ, ಡಾಕ್ಯುಮೆಂಟ್ ರೀಡರ್. ಸೊ ಇದರಲ್ಲಿ ಬಹಳಷ್ಟು ಅಪ್ಡೇಟ್ ಇದೆ ನೋಡೋಣ. ಓಕೆ, ಈಗ ಡಾಕ್ಯುಮೆಂಟ್ ರೀಡರ್ ಒಳಗಡೆ ಹೋಗ್ತೀನಿ. ಬಹಳಷ್ಟು ಅಪ್ಡೇಟ್ ಏನಿಲ್ಲ, ಕೆಲವೊಂದು ಇದರಲ್ಲಿ ಅರ್ಥ ಆಗಲ್ಲ. ಸೊ ಆ ರೀತಿ ಇದೆ. ಸೊ ನೋಡೋಣ, ಇದ್ರೊಳಗಡೆ ಇಂಪಾರ್ಟೆಂಟ್ ಇದು. ಡಾಕ್ಯುಮೆಂಟ್ ರೀಡರ್ ಒಳಗಡೆ ಹೋಗ್ತೀನಿ ನಾನೀಗ. Document reader. ಓಕೆ, Back button. Out of list. ಈಗ ಲೆಫ್ಟಿಂದ ರೈಟ್ ಸ್ವೈಪ್ ಮಾಡ್ತೀನಿ. Document reader. ಓಕೆ, Import document button. ಇಂಪೋರ್ಟ್ ಡಾಕ್ಯುಮೆಂಟ್ ಇದೆ. My library. Import my library. ಸೊ Heading. ಮೈ List. ಲೈಬ್ರರಿ 3 items. ಕೂಡ ಇದೆ. ಓಕೆ, ಲೈಬ್ರರಿಯಲ್ಲಿ ಆಗ ಇದು ಇಂದಿನ ಅಪ್ಡೇಟ್ಗಳಲ್ಲಿ ಲೈಬ್ರರಿನೂ ಕೂಡ ಅವರು ಇಂಟ್ರಡ್ಯೂಸ್ ಮಾಡಿದರು. ಓಕೆ, ನಾನು ಯೂಸ್ ಮಾಡ್ತಾ ಇರೋದು ನಾನು ಇದಕ್ಕೆ ಅಮೌಂಟ್ ಕೊಟ್ಟಿದ್ದೀನಿ. ಸೊ ಎಲ್ರಿಗೂ ಸೇಮ್ ಇರುತ್ತೆ. ಅಮೌಂಟ್ ಕೊಳ್ಳಾರ್ದೆ ಯಾರು ಯೂಸ್ ಮಾಡ್ತಾಯಿದ್ದೀರೋ ಓಕೆ ಅವ್ರಿಗೆ ಕೂಡ ಸೇಮ್ ಇರುತ್ತೆ. ಬಟ್ ನಂದು ಪೇಯ್ಡ್ ವರ್ಷನ್. ಓಕೆ, ಟೆಕ್ ಫ್ರೀಡಮ್ ಬಂದುಬಿಟ್ಟು ನಾನು ಇದನ್ನು ಪರ್ಚೇಸ್ ಮಾಡಿರುವಂಥದ್ದು. ಸೊ ಓಕೆ, ಎಲ್ರಿಗೂ ಇದೇ ರೀತಿ ಇರುತ್ತೆ. ನೋಡೋಣ. Import document button. Out of list. ಇಂಪೋರ್ಟ್ ಡಾಕ್ಯುಮೆಂಟ್ ಕೊಡ್ತೀನಿ ನಾನು. WhatsApp documents. ಓಕೆ, ಇಲ್ಲಿ ಓಪನ್ ಆಗಿದೆ. ಡಾಕ್ಯುಮೆಂಟ್ಸ್ ಎಲ್ಲ ಬಂದಿದ್ದಾವೆ. THW_18. THW_. Preview the file. THW. Preview the file 18. List view button. ಓಕೆ, Out of ನಾನು list. ಪ್ರಜಾವಾಣಿ ನ್ಯೂಸ್ ಪೇಪರ್ ಇದೆ, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ತೀನಿ. TF reader. ಓಕೆ, ಈಗ ಓಪನ್ ಆಗಿದೆ. ಸೊ ಇಲ್ಲಿ ಏನೇನಿದೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಈಗ ಲೆಫ್ಟಿಂದ ರೈಟಿಗೆ ಸ್ವೈಪ್ ಮಾಡ್ತೀನಿ. TF reader. ಓಕೆ, TF ರೀಡರ್. More options button. ಓಕೆ, ಮೋರ್ ಆಪ್ಷನ್ಸ್ ಇದೆ. ಇದು PDF ನೇಮ್. 18 more options button. ಓಕೆ, ಇದೆಲ್ಲ ಬಿಡಿ. ಈಗ ನಾನು ಹೋಮ್ ಬಟನ್ನ ಸ್ವಲ್ಪ ಮೇಲೆಗಡೆ ಟಚ್ ಮಾಡ್ತೀನಿ ಮತ್ತು ಸ್ವೈಪ್ ಮಾಡ್ತಾ ಹೋದರೆ ಟೈಮ್ ಆಗುತ್ತೆ. Listen button. ಓಕೆ, ಲಿಸನ್ ಬಟನ್ ಇದೆ. OCR button. ಅಲ್ಲಿಂದ ನಾವು ರೈಟಿಂದ ಲೆಫ್ಟಿಗೆ ಸ್ವೈಪ್ ಮಾಡಿದ್ರೆ OCR ಇದೆ. Ask TFAI button. ಆಸ್ಕ್ TFAI ಅಂತಿದೆ. ಆವಾಗ ಆಸ್ಕ್ ಅಂತ ಏನೋ ಸಮಥಿಂಗ್ ಇತ್ತು. ಸೊ ಅದನ್ನು ಈಗ ಆಸ್ಕ್ TFAI ಅಂತೇಳಿ ಮಾಡಿದ್ದಾರೆ. Next page button. ಓಕೆ, ನೆಕ್ಸ್ಟ್ ಪೇಜ್. Page 1 of 22. Jump. Previous page. Previous Button. page. Disabled. ಓಕೆ, OCR button. Out of ಓಕೆ, list. ಈಗ ನಾನು ನಿಮಗೆ ಒಂದೊಂದೇ ತೋರಿಸ್ತೀನಿ. ಇದರಲ್ಲಿ OCR ಅಂತ ಏನಿದೆ, ಆಗ OCR ಪೇಜ್ ಅಂತ ಕೊಟ್ಟಿದ್ದರು. ಆಮೇಲೆ OCR ಎಂಟೈರ್ ಫೈಲ್ ಅಂತೇಳಿ ಕೊಟ್ಟಿದ್ದರು. ಸೊ ಅದನ್ನು ಈಗ ಎಲ್ಲ ಒಂದರಲ್ಲಿ ಆ್ಯಡ್ ಮಾಡಿದ್ದಾರೆ. ಸೊ OCR ಒಳಗಡೆ ಹೋಗ್ತೀನಿ ನೋಡಿ. ಇಲ್ಲಿ ಏನಿದೆ ನೋಡಿಸ್ತೀನಿ ನಿಮಗೆ. Action on. ಓಕೆ, ಆ್ಯಕ್ಷನ್ ಆನ್ ಅಂತೇಳಿ ಬಂತು. ಸೊ ಇಲ್ಲಿ ಲೆಫ್ಟಿಂದ ರೈಟಿಗೆ ಸ್ವೈಪ್ ಮಾಡ್ತೀನಿ. Action on. Heading. ಓಕೆ, Current page button. ಓಕೆ, ಕರೆಂಟ್ ಪೇಜ್ ಅಂತಿದೆ. ಅಂದರೆ ಈಗೇನು ನೀವು ಕರೆಂಟ್ ಪೇಜ್ ಇದಿರೋ ಅದೊಂದೇ OCR ಆಗೋ ರೀತಿಯಲ್ಲಿ ಮಾಡ್ಬೋದು. Entire file button. ಎಂಟೈರ್ ಫೈಲ್ ಅಂತಲೂ ಕೂಡ ಮಾಡ್ಬೋದು. Page range button. ಪೇಜ್ ರೇಂಜ್ ಅಂತಂದರೆ Close sheet. ಓಕೆ, Page range ನೋಡಿ button. ಪೇಜ್ ರೇಂಜ್ ಒಳಗೆ Page ಹೋಗ್ತೀನಿ. range. Page range. Edit box. Start page. ನೋಡಿ ಎಡಿಟ್ ಬಾಕ್ಸ್ ಸ್ಟಾರ್ಟ್ ಪೇಜ್ ಅಂತ ಇದೆ. ಅಂತಂದರೆ ಸ್ಟಾರ್ಟಿಂಗ್ ಪೇಜ್. ಉದಾಹರಣೆಗೆ ನಿಮಗೆ 5ನೇ ಪೇಜ್ನಿಂದ ಬೇಕಾಗಿರುತ್ತೆ. ಸೊ ಇಲ್ಲಿ 5ನೇ ಪೇಜ್ ಅಂತಂದರೆ 5 ಅಂತ ಎಂಟ್ರ್ ಮಾಡಿ. Edit box. End page. ಎಂಡ್ ಪೇಜ್ ಅಂತಂದರೆ ನಿಮಗೆ ಎಲ್ಲಿಯವರೆಗೆ, ಯಾವ ಪೇಜಿನವರೆಗೆ ಅಂತ. ಉದಾಹರಣೆಗೆ ಈಗ 20 ಪೇಜ್ ಇರುತ್ತೆ ಅಂತ ಅಂದ್ಕೊಳ್ಳಿ ಒಂದು PDF. ಅದರಲ್ಲಿ ನಿಮ್ಗೆ 5ನೇ ಪೇಜಿಂದ 15ನೇ ಪೇಜ್ವರೆಗೆ ಬೇಕಾಗಿರುತ್ತೆ. ಸೊ ನೀವು ಎಂಡ್ ಪೇಜ್ನಲ್ಲಿ 15 ಅಂತೇಳಿ ಎಂಟ್ರ್ ಮಾಡಿದರೆ Next button. Disabled. ನೆಕ್ಸ್ಟ್ ಕೊಟ್ಟರೆ ಅದು ನಿಮಗೆ OCR ಆಗುತ್ತೆ. ಓಕೆ, TF reader.
TF reader. Back. Button. Okay. OCR. Button. ಓಕೆ ಮತ್ತು ಓ ಸಿ ಆರ್ Action on. ಒಳಗಡೆ ಹೋಗ್ತೀನಿ. Action on. ಓಕೆ Edit. Current page. ನೋಡಿ Button. ಕರೆಂಟ್ ಪೇಜ್ ಆಯಿತು. Entire file. ಓಕೆ Button. ಕರೆಂಟ್ ಪೇಜು ಮತ್ತು ಎಂಟೈರ್ ಫೈಲ್ ನಿಮಗೆ ಅರ್ಥ ಆಗಿರುತ್ತೆ. ಎಂಟೈರ್ ಫೈಲ್ ಮೇಲೆ ಕ್ಲಿಕ್ ಮಾಡಿದ್ರೆ ಎಲ್ಲ ಟೋಟಲಿ ಡಾಕ್ಯುಮೆಂಟ್ ಓ ಸಿ ಆರ್ ಆಗುತ್ತೆ. ಸೊ ಇನ್ನೂ ಒಂದು ನಿಮಗೆ ಓ ಸಿ ಆರ್ ಆಗಬೇಕಾದ್ರೂ ಕೂಡ ನೀವು ಡಾಕ್ಯುಮೆಂಟ್ನ ಆರಾಮಾಗಿ ಓದ್ಬೋದು. ಅಂತಂದರೆ ಓ ಸಿ ಆರ್ ಆಗಿರ್ತಾವಲ್ಲ ಆ ಪೇಜ್ಗಳನ್ನು ನೀವು ಓದ್ತಾ ಹೋಗ್ಬೋದು. ನಿಮ್ಗೆ ಓ ಸಿ ಆರ್ ಮಾಡಿದಂತಹ ಅಂದರೆ ಓ ಸಿ ಆರ್ ಆಗ್ತಾ ಇರುತ್ತಲ್ಲ ಅದು ಕೂಡ ನಿಮಗೆ ಟಾಪ್ ಆಫ್ ದಿ ಸ್ಕ್ರೀನಲ್ಲಿ ಮೇಲೆ ಸ್ಕ್ರೀನ್ನ ಮೇಲೆ ಭಾಗದಲ್ಲಿ ಟಚ್ ಮಾಡಿದ್ರೆ ನಿಮ್ಗೆ ಸಿಗುತ್ತೆ. ನಾನು ನಿಮಗೆ ಓ ಸಿ ಆರ್ ಮಾಡ್ತೀನಿ. ಇದನ್ನು ಓ ಸಿ ಆರ್ ಎಂಟೈರ್ ಫೈಲ್ ಮೇಲೆ ಕ್ಲಿಕ್ ಮಾಡ್ತೀನಿ. Processing page 3 of 22. TF reader. ಅದು ಪ್ರೊಸೆಸಿಂಗ್ ಆಗ್ತಾಯಿದೆ. ಆದರೂ ಕೂಡ ನಾನು ಇಲ್ಲಿ ಪಿ ಡಿ ಎಫ್ನ ಓದಿಸ್ಕೋಬೋದು. ಅಂತಂದರೆ ನನ್ನ ಸ್ಕ್ರೀನ್ ರೀಡರ್ನ ಸಹಾಯದಿಂದ ನಾನು ಈಗ ಓದ್ಬೋದು ಆ ಪಿ ಡಿ ಎಫ್ನ. ನೋಡಿ ಇಲ್ಲಿ ಪಿ ಡಿ ಎಫ್ ನಾನು ಓದ್ತಾ ಇದ್ದೀನಿ ನನ್ನ ಟಾಕ್ ಬ್ಯಾಕ್. ಈಗ ನಾನು ಸ್ಕ್ರೀನ್ನ ಮೇಲೆ ಭಾಗದಲ್ಲಿ ಟಚ್ ಮಾಡ್ತೀನಿ. More options. Button. ಓಕೆ ಮೋರ್ ಆಪ್ಷನ್ ಇದೆ. More options. Button. TF reader. ಟಿ ಎಫ್ ರೀಡರ್ Back. ಅಂತಿದೆ. Button. ಓಕೆ TF reader. Processing page 4 of 22. ನೋಡಿ ಇಲ್ಲಿ More options. Button. ನಿಮಗೆ ಒಂದು ಪಿ ಡಿ ಎಫ್ನ ನೇಮ್ ಹೇಳುತ್ತಲ್ಲ, ಹೆಸರನ್ನು ಹೇಳುತ್ತಲ್ಲ, ಅಲ್ಲಿಂದ ನೀವು Processing page 5 of 22. ಲೆಫ್ಟಿಂದ ರೈಟಿಗೆ ಸ್ವೈಪ್ ಮಾಡ್ತಾ ಬಂದರೆ ಪ್ರೊಸೆಸಿಂಗ್ ಪೇಜ್ ಎಷ್ಟನೇ ಪೇಜ್ ಪ್ರೊಸೆಸಿಂಗ್ ಆಗ್ತಾಯಿದೆ ಓ ಸಿ ಆರ್ ಅಂತೇಳಿ ಹೇಳುತ್ತೆ. ಬಟ್ ನೋಡಿ ನಿಮ್ಗೆ ಇನ್ನೊಂದು ಇನ್ಫಾರ್ಮೇಷನ್ ಕೊಡಬೇಕಪ್ಪ ಅಂತಂದರೆ ನೀವು ಇದನ್ನು ಯಾವಾಗಾದರೂ ನೀವು ಓ ಸಿ ಆರ್ ಆಗೋದನ್ನು ಸ್ಟಾಪ್ ಮಾಡ್ಕೋಬೋದು. ಓಕೆ Stop. Button. ನೋಡಿ ಇಲ್ಲಿ ಸ್ಟಾಪ್ ಬಟನ್ ಅಂತೇಳಿ ಅಂತ ಇದೆಯಲ್ಲ, ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಓ ಸಿ ಆರ್ ಆಗೋದು ಸ್ಟಾಪ್ ಆಗುತ್ತೆ. Back. Button. ನೋಡಿ ಈಗ ನಾನು ಸ್ಟಾಪ್ ಮಾಡಿದ್ದೀನಿ ಓ ಸಿ ಆರ್ ಆಗೋದನ್ನು. ಸೊ ನೋಡಿ ಇನ್ನೊಂದು ಇನ್ಫಾರ್ಮೇಷನ್ ಕೊಡೋದಾದರೆ ಓ ಸಿ ಆರ್ ಆಗಬೇಕಾದ್ರೆ ನೀವು ಆ ಒಂದು ಆಡಿಯೋನ ಪ್ಲೇ ಮಾಡೋಕ್ಕೆ ಬರಲ್ಲ. ಅಂತಂದರೆ ನೀವು ಡಾಕ್ಯುಮೆಂಟ್ ಪ್ಲೇಯರ್ ಇದೆಯಲ್ಲ, ಸೊ ಅದನ್ನು ನೀವು ಮಾಡೋಕ್ಕೆ ಬರಲ್ಲ. ಇದೊಂದು ಇನ್ಫಾರ್ಮೇಷನ್ ನೀವು ತಿಳ್ಕೊಂಡಿರಿ. ಓಕೆ ನೀವು ಓ ಸಿ ಆರ್ನ ಸ್ಟಾಪ್ ಮಾಡಿದರೆ ಮಾತ್ರ ಆ ಒಂದು ಆಡಿಯೋನ ಪ್ಲೇ ಮಾಡ್ಬೋದು. ಓಕೆ ಈಗ ಓಕೆ ಇದಿಷ್ಟು ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಈಗ ಮೇಲೆಗಡೆ ಮೋರ್ ಆಪ್ಷನ್ಸ್ ಅಂತ ಇದೆಯಲ್ಲ, ಸೊ ಅದರೊಳಗಡೆ ಏನೇನಿದೆ ಅಂತ ನಾನು ನಿಮಗೆ ತೋರಿಸ್ಬಿಡ್ತೀನಿ. ಯಾಕಂತಂದರೆ ಮತ್ತೆ ಓಕೆ More options. Button. ಸೊ ಇಲ್ಲಿ ಮೋರ್ ಆಪ್ಷನ್ಸ್ ಇದೆಯಲ್ಲ, ಇದರೊಳಗಡೆ ಏನಿದೆ Call. ನೋಡ್ಕೊಂಬರೋಣ. End Xavier batch 2. Incoming call. End Xavier batch. Collapsed. Send message. Answer. Button. Decline. Button. ಓಕೆ ನೋಡಿ More options. Button. ಇಲ್ಲಿ ಮೋರ್ ಆಪ್ಷನ್ಸ್ ಬಟನ್ ಇದೆಯಲ್ಲ, ಸೊ ಇದರೊಳಗಡೆ ಏನಿದೆ ನೋಡ್ಕೊಂಬರೋಣ. Pop up window. ಓಕೆ ಹಂಗೆ ಆ ಕಾಲ್ ಬರ್ತಾ ಇರುತ್ತೆ, ಸ್ವಲ್ಪ ದಯವಿಟ್ಟು ಕ್ಷಮೆ ಇರಲಿ. Bookmarks. Add bookmark. ಓಕೆ ಇದು ಬುಕ್ ಮಾರ್ಕ್ಸ್ ಇದೆಲ್ಲ ನಾರ್ಮಲಿ ಆಗಲೇ ಇತ್ತಿದು. Copy. ನೋಡಿ ಇಲ್ಲಿ ಕಾಪಿ ಅಂತ ಕೊಟ್ಟಿದ್ದಾರೆ. ಓಕೆ ಇದು ಕಾಪಿ. ನೀವು ಇಲ್ಲಿ ಕಾಪಿಯನ್ನು ಎಂಟೈರ್ ಡಾಕ್ಯುಮೆಂಟನ್ನು ಕಾಪಿ ಮಾಡ್ಬೋದು. ಹಾಗೆ ಪೇಜ್ ರೇಂಜ್ಗಳನ್ನು, ಉದಾಹರಣೆಗೆ ನಾನು 20 ಪೇಜ್ ಇರುತ್ತಂತ ಉದಾಹರಣೆ ಕೊಟ್ಟಲ್ಲ, ಅದರಲ್ಲಿ 5ನೇ ಪೇಜಿಂದ 15ನೇ ಪೇಜ್ವರೆಗೆ ಬೇಕಾದರೆ ನೀವು ಪೇಜ್ ರೇಂಜನ್ನ ಸೆಟ್ ಮಾಡಿಕೊಂಡು ಕಾಪಿ ಮಾಡ್ಕೋಬೋದು ಟೆಕ್ಸ್ಟನ್ನು. ಸೊ ಅದೆಲ್ಲ ಆಪ್ಷನ್ ಇದರಲ್ಲಿ ಇದೆ. Translate. ಟ್ರಾನ್ಸ್ಲೇಟ್ ಇದೆ, Share text. ಶೇರ್ ಟೆಕ್ಸ್ಟ್ ಇದೆ, Share document. ಶೇರ್ ಡಾಕ್ಯುಮೆಂಟ್ ಇದೆ, Clear OCR cache. ಕ್ಲಿಯರ್ ಓ ಸಿ ಆರ್ ಆಲ್ ಕ್ಯಾಶ್ ಅಂತಿದೆ. Clear audio cache. Clear OCR cache. ಓಕೆ ಕ್ಲಿಯರ್ ಓ ಸಿ ಆರ್ ಕ್ಯಾಶ್, Clear audio cache. ಕ್ಲಿಯರ್ ಆಡಿಯೋ ಕ್ಯಾಶ್. ಓಕೆ Clear OCR cache. Share document. Share text. ಓಕೆ Translate. ಈಗ ನಾನು Copy. ಕಾಪಿ ಮೇಲೆ ಕ್ಲಿಕ್ ಮಾಡ್ತೀನಿ. ನೋಡಿ ಇಲ್ಲಿ ಏನಿದೆ ಅಂತೇಳಿ. Action on. ಓಕೆ ಆ್ಯಕ್ಷನ್ ಆನ್ ಅಂತೇಳಿ ಕೇಳ್ತಾ ಇದೆ ಮತ್ತೆ. ಓಕೆ ಅಲ್ಲಿ ನಿಮಗೆ ನಾನು ತೋರಿಸಿದೆಲ್ಲ ಓ ಸಿ ಆರ್ ಅಲ್ಲಿ ಏನು ಬಂದಿತ್ತು, ಸೊ ಅದೇ ರೀತಿ ಇಲ್ಲಿ ಕೂಡ ಬಂದಿದೆ ನೋಡಿ. Action on. Heading. Action on. Current page. Button. ಕರೆಂಟ್ ಪೇಜ್ ಅಂತಂದರೆ ಕರೆಂಟ್ ಪೇಜ್, ಈಗ ಏನು ಪೇಜ್ ಓಪನ್ ಮಾಡಿದೀವೋ ಅದನ್ನು ಮಾತ್ರ ನೀವು ಕಾಪಿ ಮಾಡಬೇಕಂತಂದರೆ ಕರೆಂಟ್ ಪೇಜ್ ಮೇಲೆ ಕ್ಲಿಕ್ ಮಾಡಬೇಕು. Entire file. Button. ಎಂಟೈರ್ ಫೈಲ್ ಇದೆ, ಎಂಟೈರ್ ಫೈಲ್ ಏನಾದರೂ ನೀವು ಕಾಪಿ ಮಾಡಬೇಕಂತಂದರೆ ಎಂಟೈರ್ ಫೈಲ್ ಮೇಲೆ ಕ್ಲಿಕ್ ಮಾಡಬೇಕು. Page range. Button. ಪೇಜ್ ರೇಂಜ್, ಸೊ ಪೇಜ್ ರೇಂಜನ್ನು ನಿಮಗೆ ಆಗಲೇ ನಾನು ನಿಮಗೆ ತೋರಿಸಿದ್ದೀನಲ್ಲ, ಸೊ ಪೇಜ್ ರೇಂಜ್ ನಿಮಗೆ ಎಲ್ಲಿಂದ ಎಷ್ಟನೇ ಪೇಜಿಂದ ಎಷ್ಟನೇ ಪೇಜ್ವರೆಗೆ ಬೇಕೋ ಅದನ್ನು ಕೂಡ ನೀವು ಕಾಪಿ ಮಾಡ್ಕೋಬೋದು. Close sheet. ಕ್ಲೋಸ್ ಶೀಟ್ ಅಂತಿದೆ, ಕ್ಲೋಸ್ ಶೀಟ್ ಮಾಡಿದರೆ ಕ್ಲೋಸ್ ಆಗುತ್ತೆ ಇದು. Page. Entire file. Current page. ನಾನೀಗ Entire file. Button. ಎಂಟೈರ್ ಫೈಲ್ ಮೇಲೆ ಕ್ಲಿಕ್ ಮಾಡ್ತೀನಿ, ನೋಡೋಣ. Copy to clipboard. Alert. ಓಕೆ ನೋಡಿ ಕಾಪಿ ಟು ಕ್ಲಿಕ್ ಬೋರ್ಡ್ ಅಂತೇಳಿ ಹೇಳುತ್ತೆ. TF reader. ಓಕೆ More options. Button. ಓಕೆ ಇಷ್ಟು ನಿಮಗೆ ಕಾಪಿ ಮಾಡಲಿಕ್ಕೆ ಕೂಡ ಈಗ ಆಪ್ಷನ್ ಕೊಟ್ಟಿದ್ದಾರೆ. ಓಕೆ OCR. Button. ಓಕೆ ನಾನು ನಿಮಗೆ ಓ ಸಿ ಆರ್ ತೋರಿಸಿದೆ ಮತ್ತು ಮೋರ್ ಆಪ್ಷನ್ಸ್ನಲ್ಲಿ ಏನಿದೆ ಅಂತ ತೋರಿಸಿದೆ. ಇನ್ನು ಉಳ್ಕಿದ್ದನ್ನು ನೀವು ಇದರಲ್ಲಿ ಎಕ್ಸ್ಪ್ಲೋರ್ ಮಾಡಿ. ಈಗ ನಾನು ಲಿಸನ್ನಲ್ಲಿ ಬರುವಂತಹ ಕೆಲವು ಅಂತಂದರೆ ಪ್ಲೇ ಮಾಡಿ, ಈಗ ಪ್ಲೇ ಬಟನ್ನ ತೆಗೆದುಹಾಕಿದ್ದಾರೆ, ಪ್ಲೇ ಬದಲಾಗಿ Listen. Button. ಲಿಸನ್ ಅಂತೇಳಿ ಮಾಡಿದ್ದಾರೆ. ಸೊ ನೋಡಿ ಆಗ ಪ್ಲೇ ಅಂತ ಬರ್ತೈತೆ, ಈಗ ಲಿಸನ್ ಅಂತೇಳಿ ನಿಮಗೆ ತೋರಿಸುತ್ತೆ. ಓಕೆ ಈಗ ಲಿಸನ್ ಬಟನ್ನ ಕ್ಲಿಕ್ ಮಾಡ್ತೀನಿ. ಇಲ್ಲಿ ಏನಂತ ಬರುತ್ತೆ ನೋಡೋಣ. Select voice profile. ಓಕೆ ಸೆಲೆಕ್ಟ್ ವಾಯ್ಸ್ ಪ್ರೊಫೈಲ್ ಅಂತೇಳಿ ಹೇಳ್ತಾ ಇದೆ. Select voice profile. Heading. ಓಕೆ On. OCR before audio. Switch. ಓಕೆ ಇದು ಬೇಡ. Off. ಓಕೆ ನೀವು ಬೇಕಾದರೆ ಇದನ್ನು ಆಫ್ ಮಾಡ್ಕೋಬೋದು, ಆನ್ ಮಾಡ್ಕೋಬೋದು. Google Cloud. Online. Button. ಓಕೆ Off. Google Cloud. Online. Button. Remove Google Cloud. Online. Voice profile. ಓಕೆ ನಿಮಿಷ. Collapsed. Okay. Select voice profile. Off. OCR before audio. Edit box. Voice profile name. ನೋಡಿ ಇಲ್ಲಿ ವಾಯ್ಸ್ ಪ್ರೊಫೈಲ್ ನೇಮನ್ನು ಆಗಬೇಕು. ನಾನು ನಿಮಗೆ ಕನ್ನಡ ಅಂತ ಸುಮ್ಮನೆ ಬರಿತೀನಿ ಇಲ್ಲಿ.
ನಿಮಿಷ. Showing recently. A A A A N N N A A S D D A A. Okay. Kannada. ಸರಿ, ಈಗ Provider. Keyboard hidden. Kannada. Edit box. ಸೊ ವಾಯ್ಸ್ ಪ್ರೊಫೈಲ್ ನೇಮನ್ನು ಕನ್ನಡ ಅಂತೇಳಿ ಹಾಕಿದ್ದೀನಿ ನಿಮಗೆ ತೋರಿಸ್ಲಿಕ್ಕೆ. Provider. Provider. Drop down menu. ಇಲ್ಲಿ ಪ್ರೊವೈಡರ್ನ ಹಾಕ್ಬೇಕು ನಾವು, ಅಂತಂದರೆ ಈಗ ಯಾವ ಒಂದು ಇಂಜಿನಿಂದ ನಾವು ಪ್ರೊವೈಡ್ ಮಾಡಿಸ್ಕೊಳ್ತೀವಿ ಅಂತೇಳಿ. ಅಂದರೆ ಅವರು ಇಲ್ಲಿ ಮೈಕ್ರೋಸಾಫ್ಟ್ ಅವೆಲ್ಲ ಇದಾವಲ್ಲ ವಾಯ್ಸಸ್ ಪ್ರೊವೈಡ್ ಮಾಡುವಂತಹ ಕೆಲವು. Google Cloud. Online. ಓಕೆ, ಗೂಗಲ್ ಕ್ಲೌಡು, Microsoft TTS. Online. ಮೈಕ್ರೋಸಾಫ್ಟ್ TTS, OpenAI. Online. ಓಕೆ, ಇವಿಷ್ಟಿದ್ದಾವೆ. ನಿಮಗೆ ಯಾವ್ದು ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, Microsoft Google 11 Labs. Online. 11 ಲ್ಯಾಬ್ಸ್ ಇದೆ. Google. Microsoft Google Cloud. Online. ನಾನು ಗೂಗಲ್ ಕ್ಲೌಡ್ ಆನ್ಲೈನ್ನ ಸೆಲೆಕ್ಟ್ ಮಾಡ್ಕೊತೀನಿ. ಓಕೆ, ಮಾಡ್ಕೊಂಡಿದ್ದೀನಿ. Provider. Google Cloud. Online. ಓಕೆ, Drop down menu. ಪ್ರೊವೈಡರ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಈಗ ಲೆಫ್ಟಿಂದ ರೈಟ್ ಸ್ವೈಪ್ ಮಾಡ್ತೀನಿ. Language. Language. Drop down menu. ಇಲ್ಲಿ ನಮ್ಮ PDF ಯಾವ ಲ್ಯಾಂಗ್ವೇಜಲ್ಲಿ ಇದೆಯೋ ಅದನ್ನು ನಾವಿಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. ಓಕೆ, ಸೆಲೆಕ್ಟ್ ಮಾಡ್ಕೋಣ. ಕನ್ನಡ, Pop-up. English. Australia. English. India. English. Estonian. Philippines. Finnish. French. French. Delicious. German. Greek. Gujarati. Hebrew. Hindi. Hungarian. Icelandic. Indonesian. Italian. Italy. Japanese. Japan. Kannada. India. ಓಕೆ, ಕನ್ನಡ ಇಂಡಿಯಾ ಸಿಕ್ಕಿದೆ. ಡಬಲ್ ಟ್ಯಾಪ್ ಮಾಡ್ತಾ ಇದ್ದೀನಿ. Tech ಓಕೆ, freedom. ನೆಕ್ಸ್ಟ್ ನೋಡೋಣ. Voice. Voice. Drop down menu. ಓಕೆ, ಇಲ್ಲಿ ವಾಯ್ಸ್ನ ಸೆಲೆಕ್ಟ್ ಮಾಡ್ಕೋಬೇಕು. ವಾಯ್ಸ್ನ ಸೆಲೆಕ್ಟ್ ಮಾಡ್ಕೊಳ್ಳೋಣ. Pop-up window. KN create. KN create HD assured. ಇಲ್ಲಿ ಅನೇಕ ವಾಯ್ಸ್ಗಳಿದ್ದಾವೆ, ಇದನ್ನು ನೀವು ಎಕ್ಸ್ಪ್ಲೋರ್ ಮಾಡಿ. ನಾನು ನಿಮಗೆ ತೋರಿಸ್ಲಿಕ್ಕೆ ಮಾತ್ರ ಮಾಡ್ತಾ ಇದ್ದೀನಿ. ಓಕೆ ಓಕೆ, Language. Kannada. India. Drop down menu. ಇದಿಷ್ಟ ಆಯಿತು ಈಗ. Provider. Kannada. Edit box. ಓಕೆ Off. Oh. Select voice profile. Collapsed. Drag handle. ಓಕೆ, Collapsed. Select off. Kannada. Provider. Google ನೋಡಿ, Cloud. ಈಗ Online. ನಾನು Kannada. Edit box. Provide language. Kannada. Edit. Voice. KN add voice profile. Button. ಇಲ್ಲಿ ಆ್ಯಡ್ ವಾಯ್ಸ್ ಪ್ರೊಫೈಲ್ ಅಂತ ಇದೆಯಲ್ಲ, ಸೊ ಅದ್ರ ಮೇಲೆ ಡಬಲ್ ಟ್ಯಾಪ್ ಮಾಡ್ತಾ ಇದ್ದೀನಿ. ಅಂತಂದರೆ ನಾನು ಕೊಲ್ಯಾಪ್ಸ್ಡ್ ಅಂತ ಇತ್ತಲ್ಲ ಲಾಸ್ಟ್ Voice. ಆಪ್ಷನ್. Language. Provider. Kannada. Off. Select voice profile. Expanded. Drag handle. ಓಕೆ, ಇಲ್ಲಿ ನೋಡಿ. Expanded. Back. Button. Window TF reader. TF reader. ಓಕೆ, ಒಂದು ನಿಮಿಷ. More options. OCR. Button. ಓಕೆ, ಬ್ಯಾಕ್ ಬಂದಿದೆ. ಒಂದು ನಿಮಿಷ ಫಸ್ಟ್ Select voice ಮಾಡೋಣ. profile. Select voice profile. Off. OCR before. Kannada. Edit box. Provide. Okay. Kannada. Edit box. Off. Select voice profile. Heading. Collapsed. Drag handle. ನೋಡಿ, ಇಲ್ಲಿ ಕೊಲಾಪ್ಸ್ ಡ್ರಾಕ್ ಹ್ಯಾಂಡಲ್ ಅಂತ ಸಮಥಿಂಗ್ ಏನಿದೆ ಅಲ್ಲ, ಸೊ ಅದ್ರ ಮೇಲೆ ಡಬಲ್ ಟ್ಯಾಪ್ ಮಾಡ್ತೀನಿ, ಅದು ಎಕ್ಸ್ಪೆಂಡ್ ಆಗುತ್ತೆ. Collapsed. ಓಕೆ, Select voice profile. ಈಗ Heading. ಲೆಫ್ಟಿಂದ ರೈಟ್ ಸ್ವೈಪ್ ಮಾಡ್ತಾ ಇದ್ದೀನಿ. Off. OCR before audio. Switch. ಓಕೆ, ಇದು ಬಿಡಿ. Kannada. Edit box. ಇದು ಕನ್ನಡ ಸೆಲೆಕ್ಟ್ ಆಗಿದೆ. ಸೊ ನಾನು ಕನ್ನಡ ಅಂತ ಬರೋದಿಲ್ಲ, ಸೊ ಪ್ರೊಫೈಲ್ ನೇಮನ್ನು ಅದು ಇದೆ. Provider. Language. Kannada. India. Drop. Provider. Google Cloud. ಸೊ Online. Drop down menu. ಪ್ರೊವೈಡರ್ನ ಗೂಗಲ್ ಕ್ಲೌಡ್ ಸೆಲೆಕ್ಟ್ ಮಾಡಿದ್ದೀವಲ್ಲ ಅದೇ ಇದೆ. Language. Kannada. India. ಸೊ Drop down ಲ್ಯಾಂಗ್ವೇಜ್ menu. ಕನ್ನಡ ಇದೆ. Voice. KN create HD assured. ಸೊ Drop ಇದು down menu. ವಾಯ್ಸ್ ನಾವು ಆಗಲೇ ಸೆಲೆಕ್ಟ್ ಮಾಡಿದ್ದೇ ಇದೆ. Add voice profile. Button. ಓಕೆ, ಆ್ಯಡ್ Voice. Add voice profile. Button. ಆ್ಯಡ್ ವಾಯ್ಸ್ ಪ್ರೊಫೈಲ್ ಬಟನ್ ಮೇಲೆ ಕ್ಲಿಕ್ ಮಾಡೋಣ. Clear text. ಓಕೆ, ಈಗ ನಾನು ರೈಟಿಂದ ಲೆಫ್ಟಿಗೆ ಸ್ವೈಪ್ ಮಾಡ್ತಾ ಹೋಗ್ತೀನಿ. Voice. Language. Provider. Edit box. Voice profile name. ಸೊ ಇಲ್ಲಿ ಎಡಿಟ್ ಬಾಕ್ಸ್ ವಾಯ್ಸ್ ಪ್ರೊಫೈಲ್ ನೇಮ್ ಇದೆ ಅಲ್ಲ, ಇದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. Remove Kannada voice profile. ಓಕೆ, Button. ರಿಮೂವ್ ಇದೆ, ರಿಮೂವ್ ಮಾಡ್ಬೋದು. Kannada. Button. ಸೊ ಕನ್ನಡ ಬಟನ್ ಅಂತೇಳಿ ಹೇಳ್ತಾ ಇದೆಯಲ್ಲ, ಸೊ ಇದ್ರ ಮೇಲೆ ಡಬಲ್ ಟ್ಯಾಪ್ ಮಾಡಿದರೆ ಈಗ ಆಡಿಯೋ ಪ್ಲೇ ಆಗುತ್ತೆ. ಅಂತಂದರೆ ಡಾಕ್ಯುಮೆಂಟ್ ಆಡಿಯೋ ಪ್ಲೇ ಆಗುತ್ತೆ, ಕೇಳಿಸ್ಕೊಳ್ಳಿ. Converting audio. Page 1/4. TF reader. ಓಕೆ, ಕನ್ವರ್ಟಿಂಗ್ ಆಗ್ತಾ ಇದೆ, ವೇಟ್ ಮಾಡೋಣ. ಸೊ ಅಲ್ಲಿವರೆಗೆ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಅವರು ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ವಿಡಿಯೋಗೆ ಲೈಕ್ ಮಾಡಿ. ಓಕೆ TF reader. ಓಕೆ, Back. ನಿಮಿಷ Button. ನೋಡೋಣ. TF reader. More options. Converting audio. Page 2/4. ಓಕೆ, ಆಡಿಯೋ ಕನ್ವರ್ಟ್ ಆಗ್ತಾ ಇದೆ. W. Page 1 of 22. Jump to page 1 of 22. Close layer. Button. Page 1 of 22. Jump to page. Button. ಓಕೆ, ನೋಡಿ, ಇಲ್ಲಿ ನಿಮಗೆ ಹೋಮ್ ಬಟನ್ನ ಸ್ವಲ್ಪ ಮೇಲೆಗಡೆ ಟಚ್ ಮಾಡಿದರೆ Close layer. Button. ಕ್ಲೋಸ್ ಪ್ಲೇಯರ್ ಇದೆ. Page 1 of 22. Jump to page. Button. ಓಕೆ, ಪೇಜ್ ನಂಬರ್ ಹೇಳ್ತಾ ಇದೆ ನಾವು ಎಷ್ಟನೇ ಪೇಜ್ನಲ್ಲಿ ಇದ್ದೀವಿ ಅಂತೇಳಿ. 22 ಪೇಜ್ಗಳಿದೆ, ಅದರಲ್ಲಿ ನಾವು ಮೊದಲನೇ ಪೇಜ್ನಲ್ಲಿ ಇದ್ದೀವಿ. Playback speed 1.0. Button. ಓಕೆ, ಪ್ಲೇಬ್ಯಾಕ್ ಸ್ಪೀಡ್ ಇದೆ. Slider. ಓಕೆ, ಸ್ಲೈಡರ್. Next page. Button. ನೆಕ್ಸ್ಟ್ ಪೇಜ್. Fast forward 10 seconds. Button. ಫಾಸ್ಟ್ ಫಾರ್ವರ್ಡ್. Play. Button. ಪ್ಲೇ ಬಟನ್ ಇದೆ, ಸೊ ಪ್ಲೇ ಮೇಲೆ ಕ್ಲಿಕ್ ಮಾಡೋಣ. ಓಕೆ, ಒಂದು ನಿಮಿಷ, ಪ್ಲೇ ಆಗ್ತಿಲ್ಲ ಅದಕ್ಕೂ. Rewind 10 seconds. Previous page. Button. In list. Adding into items. Adding into Pradhamani. Converting audio. Page 2/4. ಓಕೆ, ಇನ್ನು ಕನ್ವರ್ಟಿಂಗ್ ಆಗ್ತಾ ಇದೆ. ಓಕೆ Page 1 of 22. Close layer. Button. ಓಕೆ, ಅದು ಲೇಟ್ ಆಗುತ್ತೆ. ಓಕೆ, ದಯವಿಟ್ಟು ಕ್ಷಮೆ ಇರಲಿ. OCR. Button. ನೀವು ಲಿಸನ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಇಷ್ಟು ಆಪ್ಷನ್ಸ್ ಬರುತ್ತೆ ನಿಮಗೆ. ಸೊ ಇದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ, ಅಂದರೆ ಪ್ರೊಫೈಲ್ನ ಎಲ್ಲ ಕೇಳುತ್ತೆ. ಸೊ ಅದೆಲ್ಲ ಮಾಡ್ಕೊಂಡ್ಮೇಲೆ ನಿಮಗೆ ಅದು ಪ್ಲೇ ಆಗುತ್ತೆ. ಸ್ವಲ್ಪ ಲೇಟ್ ಆಗ್ಬೋದು ಅಷ್ಟೇ. Listen. Button. Add to library. Button. ಮತ್ತು ಆ್ಯಡ್ ಟು ಲೈಬ್ರರಿ ಅಂತೇಳಿದೆ. ಸೊ ನೋಡಿ, Listen. Add to library. ಈಗ Button. ಆ್ಯಡ್ ಟು ಲೈಬ್ರರಿ. Alert. ಓಕೆ, ಈಗ ಅದು ನಮ್ಮ PDF ಲೈಬ್ರರಿಗೆ ಆ್ಯಡ್ ಆಗಿರುತ್ತೆ. ಸೊ ನೀವು ಈ PDF ಇಲ್ಲಿಂದನೂ ಕೂಡ ರಿಮೂವ್ ಮಾಡ್ಬೋದು. ಮತ್ತೆ ನೋಡ್ಕೊಳ್ಳಿ, ನಿಮಿಷ. Listen. Button. ಲಿಸನ್ ಅಂತಿದೆಯಲ್ಲ, ಅಲ್ಲಿಂದ ನೀವು ಲೆಫ್ಟಿಂದ ರೈಟಿಗೆ ಸ್ವೈಪ್ ಮಾಡಿದ್ರೆ Remove from library. Button. ರಿಮೂವ್ ಫ್ರಮ್ ಲೈಬ್ರರಿ ಅಂತೇಳಿ ಸಿಗುತ್ತೆ. ಓಕೆ, ನಾನು ಇಲ್ಲಿಂದನೂ ರಿಮೂವ್ ಮಾಡ್ಬೋದು, ಇಲ್ಲಾಂತಂದರೆ ಲೈಬ್ರರಿಯಿಂದನೇ ಡೈರೆಕ್ಟಲ್ಲಿ ಡಿಲೀಟ್ ಅಂತ ಸಿಗುತ್ತೆ,
ಅಲ್ಲಿಂದ ನಾನು ರಿಮೂವ್ ಮಾಡ್ಬೋದು. ಓಕೆ, ನಾನು ಬ್ಯಾಕ್ ಬರ್ತೀನಿ, ಅದು ಹಂಗೆ ಇರಲಿ. ನಿಮಗೆ ಲೈಬ್ರರಿಯಲ್ಲಿ ಕೂಡ ಸ್ವಲ್ಪ ತೋರಿಸ್ಬೇಕು ನಾನು. Document reader. Okay. Document reader. Import document. My library. ನೋಡಿ, ಮೈ Edition. ಲೈಬ್ರರಿ ಅಂತ ಹೆಡ್ಡಿಂಗ್ ಇದೆಯಲ್ಲ, ಸೊ ಅಲ್ಲಿಂದ ಲೆಫ್ಟಿಂದ ರೈಟ್ ಸ್ವೈಪ್ ಮಾಡಿದ್ರೆ Delete button. ಓಕೆ, ನಮ್ಮ PDF ನೇಮನ್ನು ನಾವು ಲೈಬ್ರರಿಯಲ್ಲಿ ಸೇವ್ ಮಾಡಿದಂತಹ PDF ನೇಮನ್ನು ಹೇಳುತ್ತೆ. ಅಲ್ಲಿಂದ ಲೆಫ್ಟಿಂದ ರೈಟ್ ಸ್ವೈಪ್ ಮಾಡಿದ್ರೆ ಡಿಲೀಟ್ ಬಟನ್ ಅಂತ ಹೇಳಿದ್ದೇನೆ, ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಆ PDF ಡಿಲೀಟ್ ಆಗುತ್ತೆ. ಓಕೆ, ನಾನು ಡಿಲೀಟ್ ಮಾಡಿದ್ದೀನಿ ಈಗ. ಓಕೆ, ಡಾಕ್ಯುಮೆಂಟ್ ರೀಡರ್ ಬಗ್ಗೆ ಇಷ್ಟೇ ಆಗಿತ್ತು. ಸೊ ನೀವು ಡಾಕ್ಯುಮೆಂಟ್ ರೀಡರ್ನಲ್ಲಿ TF-AI ಅಂತ ಇದೆಯಲ್ಲ, ಸೊ ಅಲ್ಲಿ ನೀವು ಡಾಕ್ಯುಮೆಂಟ್ ಬಗ್ಗೆ ನೀವು ಡಾಕ್ಯುಮೆಂಟ್ನ ಸೆಲೆಕ್ಟ್ ಮಾಡಿಕೊಂಡು ಅಲ್ಲಿ ಕೂಡ ನಿಮಗೆ ಕೇಳುತ್ತೆ ಡಾಕ್ಯುಮೆಂಟ್ ರೇಂಜನ್ನು ಕೇಳುತ್ತೆ. ಕರೆಂಟ್ ಪೇಜು ಮತ್ತು ಎಂಟೈರ್ ಡಾಕ್ಯುಮೆಂಟ್ ಮತ್ತು ಇನ್ನೊಂದು ಸೆಲೆಕ್ಟ್ ರೇಂಜ್ ಅಂತ ಕೂಡ ಬರುತ್ತೆ. ನಿಮಗೆ ಯಾವ ಆಪ್ಷನ್ ಬೇಕೋ ಆ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡು ಎಂಟೈರ್ ಡಾಕ್ಯುಮೆಂಟ್ ಅಂತಂದರೆ ಎಂಟೈರ್ ಡಾಕ್ಯುಮೆಂಟ್ ಸೆಲೆಕ್ಟ್ ಮಾಡಿಕೊಂಡು ಆ ಒಂದು ಡಾಕ್ಯುಮೆಂಟ್ ಬಗ್ಗೆ ನೀವು ಪ್ರಶ್ನೆಗಳನ್ನು ಕೇಳ್ಬೋದು, ಅದು ನಿಮಗೆ ಉತ್ತರವನ್ನು ಕೊಡುತ್ತೆ. ಓಕೆ, ಅದನ್ನು TF-AI ಅಂತೇಳಿ ಈಗ ಬದಲಾವಣೆ ಮಾಡಿದ್ದಾರೆ ಹೆಸರನ್ನು. ಆಗ ಅದೇನೋ ಬೇರೆ ಇತ್ತು, ನನಗೆ ನೆನಪಾಗ್ತಿಲ್ಲ. ಓಕೆ, ಈಗ ಅದನ್ನು ಚೇಂಜ್ ಮಾಡಿದ್ದಾರೆ. ಓಕೆ, ಬ್ಯಾಕ್ ಬರೋಣ. ಓಕೆ, ಓಕೆ, ಈಗ ಡಾಕ್ಯುಮೆಂಟ್ ರೀಡರ್ ಮುಗೀತು. ನೆಕ್ಸ್ಟ್ ಈಗ ಲೆಫ್ಟಿಂದ ರೈಟ್ ಸ್ವೈಪ್ ಮಾಡಿದರೆ ಡಾಕ್ಯುಮೆಂಟ್ ಸ್ವೀಟ್. ಸೊ ಡಾಕ್ಯುಮೆಂಟ್ ಸ್ವೀಟ್ ಅಂತಂದರೆ ಇಲ್ಲಿ ಇದನ್ನು ಚೇಂಜ್ ಮಾಡಿದ್ದಾರೆ ನೇಮನ್ನು. ಸೊ ಇದರೊಳಗಡೆ ಎಲ್ಲ ಕೆಲವು ಆಪ್ಷನ್ಸ್ಗಳು ಇದೆಲ್ಲ ಡಾಕ್ಯುಮೆಂಟ್ಗೆ ಸಂಬಂಧಪಟ್ಟಂತೆ ಡಾಕ್ಯುಮೆಂಟ್ ಕನ್ವರ್ಟ್ ಮಾಡೋದು, ಆಮೇಲೆ ಡಾಕ್ಯುಮೆಂಟ್ ಕ್ರಿಯೇಟ್ ಮಾಡೋದು, ಅದನ್ನೆಲ್ಲ ಡಾಕ್ಯುಮೆಂಟ್ ಸ್ವೀಟ್ ಒಳಗಡೆ ಹಾಕಿದ್ದಾರೆ. ಓಕೆ, ಅದನ್ನು ನೋಡೋಣ. ಡಾಕ್ಯುಮೆಂಟ್ ಸ್ವೀಟ್ ಒಳಗಡೆ ಹೋಗ್ತೀನಿ. ಓಕೆ, ಇಲ್ಲಿ ನೋಡೋಣ. ಇಲ್ಲಿ 2 ಟ್ಯಾಬ್ಗಳು ಸಿಗುತ್ತೆ ನಿಮಗೆ. ನಾನು ಹೋಮ್ ಬಟನ್ನ ಸ್ವಲ್ಪ ಮೇಲೆ ಟಚ್ ಮಾಡ್ತೀನಿ. ಕನ್ವರ್ಟರ್ ಟ್ಯಾಬ್, ಕ್ರಿಯೇಟರ್ ಟ್ಯಾಬ್. ಓಕೆ, ಸೊ ನಿಮಗೆ ಡಾಕ್ಯುಮೆಂಟ್ ಕನ್ವರ್ಟ್ ಮಾಡೋದ್ರ ಬಗ್ಗೆ ಎಲ್ಲ ಗೊತ್ತಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಓಕೆ, ನಿಮಗೆ ಡಾಕ್ಯುಮೆಂಟ್ ಏನೋ ಕನ್ವರ್ಟ್ ಮಾಡ್ಬೇಕಂತಂದರೆ ಡಾಕ್ಯುಮೆಂಟ್ ಕನ್ವರ್ಟರ್ನ ಸೆಲೆಕ್ಟ್ ಮಾಡ್ಕೋಬೇಕು. ಡಾಕ್ಯುಮೆಂಟ್ ಕ್ರಿಯೇಟರ್ ಬೇಕಂತಂದರೆ ಡಾಕ್ಯುಮೆಂಟ್ ಕ್ರಿಯೇಟರ್ ಒಂದು ಟ್ಯಾಬನ್ನು ಸೆಲೆಕ್ಟ್ ಮಾಡಿಕೊಂಡು ನೀವು ಕ್ರಿಯೇಟ್ ಮಾಡ್ಬೋದು. ಓಕೆ, ನೀವು ಫೋಟೋಯಿಂದ ಯಾವುದಾದ್ರೂ ಒಂದು ಫಾರ್ಮ್ಯಾಟಿಗೆ ನೀವು ಕನ್ವರ್ಟ್ ಮಾಡ್ಕೋಬೋದು. ಓಕೆ, ಇದರಲ್ಲಿ ಈಗ DOCX ಕೂಡ ಮಾಡಿದ್ದಾರೆ, ಆಮೇಲೆ PDF ಇದೆ, ಮತ್ತು ನೋಡೋಣ ಫಾರ್ಮ್ಯಾಟಲ್ಲಿ ಏನಿದೆ ಅಂತ ತೋರಿಸ್ತೀನಿ. PDF ಇದೆ, DOCX ಇದೆ, TXT ಫಾರ್ಮ್ಯಾಟ್ ಕೂಡ ನೀವು ಕನ್ವರ್ಟ್ ಮಾಡ್ಬೋದು. 3 ಫಾರ್ಮ್ಯಾಟ್ ಇದೆ ಇದರಲ್ಲಿ. ಓಕೆ, ಬ್ಯಾಕ್ ಬರೋಣ. ಡಾಕ್ಯುಮೆಂಟ್ ಸ್ವೀಟ್ ಒಳಗಡೆ ಇಷ್ಟು ಇದೆ ಆಪ್ಷನ್ನು. ಓಕೆ, ಈಗ ಒಂದು ಇಮೇಜ್ ಅನಲೈಸರ್ ಅಂತೇಳಿ ಮಾಡಿದ್ದಾರೆ. ಸೊ ಇಮೇಜ್ ಅನಲೈಸರಲ್ಲಿ ಏನಿದೆ ಅಂತ ನಾನು ನಿಮಗೆ ಹೇಳ್ತೀನಿ ನೋಡಿ. ಓಕೆ, ಇದರೊಳಗಡೆ ಹೋಗ್ತಾ ಇದ್ದೀನಿ. ಸೊ ಇಲ್ಲಿ ಕೂಡ ಕೆಲವು ಟ್ಯಾಬ್ಗಳನ್ನು ಮಾಡಿದ್ದಾರೆ, ಅದನ್ನು ತೋರಿಸ್ತೀನಿ ನಿಮಗೆ. ಓಕೆ, ಸಾರಿ, ಟ್ಯಾಬ್ ಇಲ್ಲ ಇದರಲ್ಲಿ. ಇಲ್ಲಿ ನೀವು ಟೇಕ್ ಪಿಕ್ಚರ್ ಅಂತಂದರೆ ಈಗ ಲೈವ್ ಆಗಿ ಒಂದು ಫೋಟೋನ ತೆಗಿಬೋದು, ಅಥವಾ ಅಪ್ಲೋಡ್ ಫ್ರಮ್ ಗ್ಯಾಲರಿ ಅಂತೇಳಿ ಇದೆಯಲ್ಲ, ಸೊ ಇಲ್ಲಿಂದ ನೀವು ಗ್ಯಾಲರಿಯಿಂದ ಫೋಟೋಸ್ಗಳನ್ನು ಕೂಡ ತೆಗಿಬೋದು, ಅಂದರೆ ತಗೋಬೋದು. ಸೊ ನಾನು ಅಪ್ಲೋಡ್ ಫ್ರಮ್ ಗ್ಯಾಲರಿ ಕ್ಲಿಕ್ ಮಾಡಿದ್ದೀನಿ. ಓಕೆ, ಇಲ್ಲಿ ಫೋಟೋಸ್ ಬಂದಿದೆ. ಓಕೆ, ನಾನು ಯಾವುದಾದ್ರೂ ಒಂದು ಫೋಟೋನ ಸೆಲೆಕ್ಟ್ ಮಾಡ್ಕೊತೀನಿ ನಿಮಗೆ ತೋರಿಸೋಕ್ಕೆ. ಓಕೆ, ಒಂದು ಫೋಟೋ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೊ ಅದ್ರ ಮೇಲೆ ಡಬಲ್ ಟ್ಯಾಪ್ ಮಾಡ್ತೀನಿ, ಅದು ಸೆಲೆಕ್ಟ್ ಆಗುತ್ತೆ. ಓಕೆ, ಓಕೆ, ನೋಡಿ ಫೋಟೋ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ನಿಮಗೆ ರೈಟ್ ಸೈಡ್ ಭಾಗದಲ್ಲಿ ಕೆಳಭಾಗದಲ್ಲಿ ಡನ್ ಅಂತೇಳಿ ಸಿಗುತ್ತೆ ರೈಟ್ ಸೈಡ್ನಲ್ಲಿ. ಓಕೆ, ಡನ್ ಮೇಲೆ ಕ್ಲಿಕ್ ಮಾಡಿದರೆ ಅದು ಇಲ್ಲೇನು ಬರುತ್ತೆ ತೋರಿಸ್ತೀನಿ ನಿಮಗೆ. ಓಕೆ, ನೋಡಿ ವಾಟ್ ವುಡ್ ಲೈಕ್ ಟು ಯು ಡೂ ಅಂತ ಕೇಳ್ತಾ ಇದೆ, ಅಂದರೆ ನೀವೇನು ಮಾಡಬೇಕಂತಿದ್ದೀರಿ ಅಂತ ಕೇಳ್ತಾ ಇದ್ದೀರಿ. ಈ ಒಂದು ಇಮೇಜ್ಗೆ ಸಂಬಂಧಪಟ್ಟಂತೆ ಎಕ್ಸ್ಟ್ರಾಕ್ಟ್ ಟೆಕ್ಸ್ಟ್ ಫ್ರಮ್ ಇಮೇಜ್ ಅಂತೇಳಿ ಹೇಳ್ತಾ ಇದೆ. ಅಂತಂದರೆ ಇಮೇಜ್ ಏನಿದೆ ಅದನ್ನು ಟೆಕ್ಸ್ಟ್ ರೂಪದಲ್ಲಿ ನೀವು ಕನ್ವರ್ಟ್ ಮಾಡ್ಕೋಬೋದು, ಅಂದರೆ ಓಕೆ ಟೆಕ್ಸ್ಟ್ ಕನ್ವರ್ಟ್ ಮಾಡ್ಬೋದು. ಆಮೇಲೆ TF-AI ಯೂಸ್ ಮಾಡಿಕೊಂಡು ನೀವು ಡಿಸ್ಕ್ರೈಬ್ ಕೂಡ ಮಾಡಿಸ್ಬೋದು, ಅಂದರೆ ಆ ಇಮೇಜಲ್ಲಿ ಏನಿದೆ ಏನು ಎತ್ತ ಅಂತೇಳಿ ಸಂಪೂರ್ಣವಾಗಿ ಡಿಸ್ಕ್ರೈಬ್ ಮಾಡ್ಬೋದು. ಓಕೆ, ಈಗ ಓಕೆ ಇವೆರಡನ್ನು ನನಗೆ ಓಕೆ ಕ್ಲೋಸ್ ಶೀಟ್ ಇದೆ. ಓಕೆ, ಇದಿಷ್ಟು ಆಪ್ಷನ್ ಇದೆ. ಓಕೆ, ಇವೆರಡು ಆಪ್ಷನ್ಗಳು ಇದರಲ್ಲಿ ನಿಮಗೆ ಬರುತ್ತೆ. ಇಮೇಜ್ ಅನಲೈಸರ್ನಲ್ಲಿ ನೀವು ಇವೆರಡು ಆಪ್ಷನ್ಗಳನ್ನು ಮಾಡ್ಬೋದು. ಅಂತಂದರೆ ನೀವು ಇಮೇಜ್ನ ಟೆಕ್ಸ್ಟ್ ರೂಪದಲ್ಲಿ ನೋಡ್ಬೋದು, ಅಥವಾ TF-AI ಯೂಸ್ ಮಾಡಿಕೊಂಡು ಡಿಸ್ಕ್ರೈಬ್ ಮಾಡ್ಬೋದು. ಓಕೆ, ಓಕೆ, ನೆಕ್ಸ್ಟ್ ನೋಡೋಣ. ಓಕೆ, Text translator button. Text to audio. News hub button. Navigation.
My player. Okay. Button. Instant reader. Image generator. Button. Image analyzer. Button. ಇಮೇಜ್ ಅನಲೈಸರ್ನ ಬಗ್ಗೆ ಇಷ್ಟ ಆಗಿತ್ತು ಇನ್ಫಾರ್ಮೇಷನ್. ನೆಕ್ಸ್ಟ್ ನೋಡೋಣ. Image generator. Button. ಇಮೇಜ್ ಜನರೇಟರ್ನಲ್ಲಿ ಏನು ಅಷ್ಟೇನು ಅಪ್ಡೇಟ್ ಬಂದಿಲ್ಲ, ಸೊ ಅದ್ರ ಬಗ್ಗೆ ನಾನು ತೋರ್ಸೋಕ್ಕೆ ಹೋಗಲ್ಲ. Instant reader. Button. ಇನ್ಸ್ಟೆಂಟ್ ರೀಡರ್ ಇದನ್ನು ಕೂಡ ಸ್ವಲ್ಪ ಸ್ಪೀಡಾಗಿ ಮಾಡಿದ್ದಾರೆ, ಸೊ ಇದನ್ನು ಕೂಡ ನೀವು ಎಕ್ಸ್ಪ್ಲೋರ್ ಮಾಡಿ. My player. Button. ಮೈ ಪ್ಲೇಯರ್ನಲ್ಲಿ ಕೂಡ ಏನೂ ಅಷ್ಟು ಅಪ್ಡೇಟ್ ಬಂದಿಲ್ಲ, ಸೊ ಇದನ್ನು ನೀವು ನೋಡ್ಕೊಳ್ಳಿ. ಮೈ ಪ್ಲೇಯರಲ್ಲಿ 2 ಟ್ಯಾಬ್ಗಳನ್ನು ಆ್ಯಡ್ ಮಾಡಿದ್ದಾರೆ. ಒಂದು ಆಡಿಯೋ ಟ್ಯಾಬ್ ಮತ್ತು ವೀಡಿಯೋ ಟ್ಯಾಬ್. ನೀವು ವೀಡಿಯೋನ ಸೆಲೆಕ್ಟ್ ಮಾಡಿಕೊಂಡ್ರೆ ವೀಡಿಯೋಸ್ ಬರುತ್ತೆ, ಆಡಿಯೋ ಟ್ಯಾಬನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ಆಡಿಯೋಸ್ಗಳು ಬರುತ್ತೆ. ಓಕೆ, 2 ಟ್ಯಾಬ್ಗಳನ್ನು ಮಾಡಿದ್ದಾರೆ ಅಷ್ಟೇ. ಇದ್ರ ಬಗ್ಗೆ ಏನು ತೋರಿಸೋದು ಅಗತ್ಯ ಇಲ್ಲ ಅಂತ ಅಂದ್ಕೊಂಡಿದ್ದೀನಿ. ನೀವು ಹೋಮ್ ಬಟನ್ನ ಸ್ವಲ್ಪ ಮೇಲೆಗಡೆ ಟಚ್ ಮಾಡಿದರೆ ಅವು ಟ್ಯಾಬ್ಗಳು ನಿಮಗೆ ಸಿಗುತ್ತೆ. Navigation. Button. ಓಕೆ, ನ್ಯಾವಿಗೇಷನ್ ಟ್ಯಾಬ್ನಲ್ಲಿ ಕೂಡ ಏನು ಅಷ್ಟೇನು ಅಪ್ಡೇಟ್ ಇಲ್ಲ. ಓಕೆ, ನೀವು ನ್ಯಾವಿಗೇಷನ್ ಟ್ಯಾಬ್ನಲ್ಲಿ ಟ್ರಾವೆಲ್ ಮೋಡ್ ಇದೆ. ಟ್ರಾವೆಲ್ ಮೋಡ್ ಬಂದುಬಿಟ್ಟು ಪೇಯ್ಡ್ ವರ್ಷನ್ ಯಾರು ಯೂಸ್ ಮಾಡ್ತಾಯಿದ್ದಾರೋ ಅವರಿಗೆ ಬರುತ್ತೆ, ನಾರ್ಮಲರಿಗೆ ಬರಲ್ಲ. ಓಕೆ, ಅದಕ್ಕೆ ಲೊಕೇಶನ್ ಆ್ಯಕ್ಸಸ್ ಕೇಳುತ್ತೆ. ಓಕೆ, ನೋಡೋಣ. ನ್ಯಾವಿಗೇಷನಲ್ಲಿ ಒಂದು ಸಲ ತೋರಿಸ್ತೀನಿ ನಿಮಗೆ. Navigation. Travel mode. Button. ನೋಡಿ, ಟ್ರಾವೆಲ್ ಮೋಡ್ ಇದೆ. ಇದನ್ನು ಯಾರು ಪರ್ಚೇಸ್ ಮಾಡ್ಕೊಂಡು ಯೂಸ್ ಮಾಡ್ತಾಯಿದ್ದಾರೋ ಅವರು ಯೂಸ್ ಮಾಡ್ಬೋದು. ಅಂದರೆ 15 ಸೆಕೆಂಡಿಗೆ ಒಂದು ಸಲ ಇದು ಅಪ್ಡೇಟ್ ಆಗ್ತಾ ಇರುತ್ತಂತೆ ಲೊಕೇಶನ್ನು. ಸೊ ಇದನ್ನು ನೀವು ಯೂಸ್ ಮಾಡ್ಕೋಬೋದು, ಅಂತಂದರೆ ಲೊಕೇಶನ್ನ ಚೆಕ್ ಮಾಡಲಿಕ್ಕೆ. Around me. Button. ಅರೌಂಡ್ ಮೀ ಅಂತ ಇದೆ. ಸೊ ಇದನ್ನು ನೀವೆಲ್ಲ ಯೂಸ್ ಮಾಡ್ತಾ ಇರ್ತೀರ ಅಂತ ಅಂದ್ಕೊಂಡಿದ್ದೀನಿ. ಅರೌಂಡ್ ಮೀ ಅಂತಂದರೆ ಇಲ್ಲಿ ನೀವು ಬಸ್ ಸ್ಟಾಪ್ಗಳನ್ನು ಮತ್ತು ಬೇರೆ ಬೇರೆದನ್ನೆಲ್ಲ ನೀವು ನೋಡ್ಬೋದು. ಓಕೆ, ಇಷ್ಟು 2 ಆಪ್ಷನ್ ಇದೆ. Tech freedom. News hub. Navigation. ಓಕೆ, Button. ನೆಕ್ಸ್ಟ್ ಬರೋದು News hub. Button. ಏನೋ ನ್ಯೂಸ್ ಹಬ್ ಅಂತೇಳಿ ತಂದಿದ್ದಾರೆ. ಇದರೊಳಗಡೆ ಏನಿದೆ ಅಂತ ನೋಡ್ಕೊಂಬರೋಣ. ಸೊ ಇಲ್ಲಿ ಏನೇನು ಮಾಡಿದಾರಪ್ಪ ಅಂತಂದರೆ, ಆಗ ಪೇಪರ್ಸು ಮತ್ತು ಕರೆಂಟ್ ಅಫೇರ್ಸ್ ಅಂತೇಳಿ ಸಪ್ರೇಟಾಗಿ ಕೊಟ್ಟಿದ್ದರು, ಮತ್ತು ನ್ಯೂಸ್ ಅಂತೇಳಿ ಸಪ್ರೇಟ್ ಕೊಟ್ಟಿದ್ದರು. ಈಗೇನು ಮಾಡಿದಾರಪ್ಪ ಅಂತಂದರೆ ಆ 3 ಆಪ್ಷನ್ಗಳನ್ನು ನ್ಯೂಸ್ ಹಬ್ ಅಂತೇಳಿ ಮಾಡಿ ಅದರೊಳಗಡೆ ಆ 3 ಆಪ್ಷನ್ಗಳನ್ನು ಕೊಟ್ಟಿದ್ದಾರೆ. ಓಕೆ, 3 ಟ್ಯಾಬ್ಗಳಾಗಿ ಅವುಗಳನ್ನು ಕೊಟ್ಟಿದ್ದಾರೆ. ನೋಡೋಣ. News hub. ಓಕೆ, Alert. Selected. News. Tab. 1 of 3. ನೋಡಿ, ನಾನೀಗ Items. ಹೋಮ್ News ಬಟನ್ನ hub. ಸ್ವಲ್ಪ ಮೇಲೆಗಡೆ ಲೆಫ್ಟ್ ಸೈಡಲ್ಲಿ ಟಚ್ ಮಾಡಿದೆ. ಅಲ್ಲಿ ನ್ಯೂಸ್ ಟ್ಯಾಬ್ ಇದೆ, Current affairs. Tab. 2 of 3. ಕರೆಂಟ್ ಅಫೇರ್ಸ್ ಟ್ಯಾಬ್ ಇದೆ, E-papers. Tab. 3 of 3. ಪೇಪರ್ಸ್ ಟ್ಯಾಬ್ ಇದೆ. ಸೊ ಪೇಪರ್ಸ್ ಒಳಗಡೆ ಹೋದರೆ ನಿಮಗೆ ದಿ ಹಿಂದೂ ನ್ಯೂಸ್ ಪೇಪರ್ ಮತ್ತು ಅವೆಲ್ಲ ನಿಮಗೆ ಸಿಗುತ್ತೆ. ಹಿಂದಿನ ಅಪ್ಡೇಟ್ಗಳಲ್ಲಿ ನೀವು ಇದನ್ನು ನೋಡಿರ್ತೀರ. ಓಕೆ, ಹಾಗೆ ನಾನು ಇದ್ರ ಬಗ್ಗೆ ವೀಡಿಯೋನ ಕೂಡ ಮಾಡಿದ್ದೆ. ಓಕೆ, Current affairs. Tab. 2 of 3. ಆಮೇಲೆ ಕರೆಂಟ್ ಅಫೇರ್ಸ್ ಟ್ಯಾಬಲ್ಲಿ ಹೋದರೆ ಕರೆಂಟ್ ಅಫೇರ್ಸ್ಗಳೆಲ್ಲ ನಿಮಗೆ ಸಿಗುತ್ತೆ. ಓಕೆ, Selected. News. Tab. 1 of 3. ಆಮೇಲೆ ನ್ಯೂಸ್ ಟ್ಯಾಬ್ ಅಂತಂದರೆ ನ್ಯೂಸ್ಗಳೆಲ್ಲ ಇಲ್ಲಿ ಅಪ್ಡೇಟ್ ಮಾಡಿರ್ತಾರೆ, ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟಿದ್ದು. ಓಕೆ, ಎಲ್ಲ ಅಪ್ಡೇಟ್ ಮಾಡಿರ್ತಾರೆ. ಸೊ ನಾನು ನ್ಯೂಸ್ ಬಗ್ಗೆನೂ ಕೂಡ ವೀಡಿಯೋನ ಮಾಡಿದ್ದೆ. ಸೇಮ್ ಅದೇ ಇಲ್ಲಿ ಇದು. ಈಗ ಅದನ್ನೇನು ಮಾಡಿದ್ದಾರೆ, ನ್ಯೂಸ್ ಹಬ್ ಅಂತೇಳಿ ಒಂದು ಕ್ಯಾಟಗರಿನ ಕ್ರಿಯೇಟ್ ಮಾಡಿ ಅದರೊಳಗಡೆ ಕರೆಂಟ್ ಅಫೇರ್ಸು ಮತ್ತು ನ್ಯೂಸು ಮತ್ತು ಪೇಪರ್ಸ್ನ ಆ್ಯಡ್ ಮಾಡಿದ್ದಾರೆ. ಓಕೆ, ಬ್ಯಾಕ್ ಬರೋಣ. Tech freedom. ನಿಮಗೆ ಪೇಪರ್ಸ್ ಬೇಕಾದರೆ ಪೇಪರ್ಸ್ ಟ್ಯಾಬ್ ಮೇಲೆ ಕ್ಲಿಕ್ ಮಾಡಿದ್ರೆ ಅಲ್ಲಿ ಪೇಪರ್ಸ್ ಎಲ್ಲ ಬರುತ್ತೆ. ಹಾಗೆ ಕರೆಂಟ್ ಅಫೇರ್ಸ್ ಬೇಕಪ್ಪ ಅಂತಂದರೆ ಕರೆಂಟ್ ಅಫೇರ್ಸ್ ಟ್ಯಾಬ್ ಮೇಲೆ ಕ್ಲಿಕ್ ಮಾಡಿದ್ರೆ ಕರೆಂಟ್ ಅಫೇರ್ಸ್ಗಳು ಬರುತ್ತೆ. Text to audio. Button. News hub. Button. ಓಕೆ, ನ್ಯೂಸ್ ಹಬ್ ಆಯಿತು. Text to audio. Button. ಟೆಕ್ಸ್ಟ್ ಟು ಆಡಿಯೋ. ಸೊ ಇದು ಏನು ಅಪ್ಡೇಟ್ ಇಲ್ಲ ಇದರಲ್ಲಿ ಅಷ್ಟು. ಓಕೆ, ನೆಕ್ಸ್ಟ್ Text translator. Button. ಟೆಕ್ಸ್ಟ್ ಟ್ರಾನ್ಸ್ಲೇಟರ್ನಲ್ಲಿ ಒಂದು ಅಪ್ಡೇಟ್ ಬಂದಿದೆ. ಏನಪ್ಪ ಅಂತಂದರೆ ಇದರಲ್ಲಿ ನಿಮಗೆ ಲಾಂಗ್ ಟೆಕ್ಸ್ಟ್ಗಳನ್ನು ಆಗ ಟ್ರಾನ್ಸ್ಲೇಟ್ ಆಗ್ತಾ ಇದ್ದಿಲ್ಲಂತೆ. ಸೊ ಈಗ ಅದನ್ನೆಲ್ಲ ಟ್ರಾನ್ಸ್ಲೇಟ್ ಆಗೋ ರೀತಿಯಲ್ಲಿ ಮಾಡಿದ್ದೀವಿ ಅಂತ ಅವ್ರು ಹೇಳಿದ್ದಾರೆ. ಓಕೆ, ಅದನ್ನು ಚೆಕ್ ಮಾಡಿ ನೀವೇ. TFAI. Button. ಓಕೆ, ನೆಕ್ಸ್ಟ್ TFAI. ಸೊ ಈಗ ನೀವು ಒಂದು ಇನ್ಫಾರ್ಮೇಷನ್ ಕೊಡೋದಾದರೆ, ಇಷ್ಟು ದಿನ ನಿಮ್ಗೆ ಅಸಿಸ್ಟೆಂಟ್ ಅಂತೇಳಿ ಒಂದು ಟೆಕ್ ಫ್ರೀಡಮ್ನಲ್ಲಿ ಸಿಗ್ತಾ ಇತ್ತು. ಬಟ್ ಈಗ ಅಸಿಸ್ಟೆಂಟ್ನ ತೆಗೆದು TFAI ಅಂತೇಳಿ ಮಾಡಿದ್ದಾರೆ. ಸೊ ಇದರೊಳಗಡೆ ಹೋದರೆ ನಿಮಗೆ ಅನೇಕ ಆಪ್ಷನ್ಗಳು ಸಿಗುತ್ತೆ. ನೋಡಿ, ಸಿಗುತ್ತೆ ಅಂತೇಳಿ Attached document. Button. Editing. Edit box. Message. TFAI. Back. Button. TFAI. ಸೊ TFAI ಅಂತಿದೆ. Editing. Edit box. ಇಲ್ಲಿ Message. ನಿಮ್ಮ ಕ್ವಶನನ್ನು ಏನಾದರೂ ಕೇಳೋದಿದ್ರೆ ಕೇಳ್ಬೋದು. Attached document. ಸೊ Button. ಅಟ್ಯಾಚ್ ಡಾಕ್ಯುಮೆಂಟ್ ಇದೆ, ಇಲ್ಲಿ ಡಾಕ್ಯುಮೆಂಟ್ನ ಅಟ್ಯಾಚ್ ಮಾಡ್ಬೋದಂತೆ. ಬಟ್ ಇದನ್ನು ಅಷ್ಟು ವರ್ಕ್ ಆಗ್ತಿಲ್ಲ. ಇದು ಯಾವುದಕ್ಕೆ ಮಾಡಿದ್ದಾರೆ ಅಂತಲೂ ಕೂಡ ಇನ್ನೂ ಇನ್ಫಾರ್ಮೇಷನ್ ಇಲ್ಲ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಏನಾದರೂ ಬಂದರೆ ಒಂದು ಶಾರ್ಟ್ ವೀಡಿಯೋನಾದರೂ ನಿಮಗೆ ಮಾಡಿ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತೀನಿ. ಓಕೆ, Send message. Button. Disabled. ನೀವು ಮೆಸೇಜ್ನ ಬರೆದು ಸೆಂಡ್ ಮಾಡಬೇಕು. ಸೆಂಡ್ ಮಾಡಿದ ಮೇಲೆ ಅದು ನಿಮಗೆ ಸೆಂಡ್ ಬಟನ್ನ ಕ್ಲಿಕ್ ಮಾಡಿದ್ರೆ ಸೆಂಡ್ ಆಗುತ್ತೆ ನೀವು ಬರೆದಂತಹ ಮೆಸೇಜು. Open features menu. ಓಕೆ, Window ಆಮೇಲೆ English. ನಿಮಗೆ ಅದು ರಿಸಲ್ಟ್ ಕೊಡುತ್ತೆ. ಓಕೆ, ಬ್ಯಾಕ್ ಬರೋಣ. Tech freedom. ಓಕೆ, Text translator. TFAI. Button. TFAIನಲ್ಲಿ ಬಂದಂಥ ಒಂದು ಅಪ್ಡೇಟ್ ಇಷ್ಟೇ. Video description. Button. ಆಮೇಲೆ ವಿಡಿಯೋ ಡಿಸ್ಕ್ರಿಪ್ಷನ್ ಇದೆ ನಾರ್ಮಲ್ ಆಗಿ. Voice recorder. Button. ಆಮೇಲೆ ವಾಯ್ಸ್ ರೆಕಾರ್ಡರ್ ಇದೆ. ವಾಯ್ಸ್ ರೆಕಾರ್ಡರಲ್ಲಿ ಒಂದೇನೋ ಅಪ್ಡೇಟ್ ಇದೆ, ಬಟ್ ಅದು ನನಗೆ ನೆನಪಿಲ್ಲ. ಬಟ್ ಓಕೆ, ನೀವು ಎಕ್ಸ್ಪ್ಲೋರ್ ಮಾಡಿದ್ರಲ್ಲಿ ಏನು ಅಪ್ಡೇಟ್ ಆಗಿದೆ ಅಂತೇಳಿ. ಬಟ್ ನಾನು ಮೇನ್ ಅಪ್ಡೇಟ್ಗಳನ್ನು ನಿಮಗೆ ತೋರಿಸ್ತಾ ಇದ್ದೀನಿ ಅಷ್ಟೇ. Voicify TTS. Button. ಓಕೆ, ವಾಯ್ಸ್ ಬೈ TTSನಲ್ಲಿ
ನೀವು ಇಂಪೋರ್ಟ್ ಮತ್ತು ಎಕ್ಸ್ಪೋರ್ಟ್ಗಳನ್ನು ಮಾಡ್ಕೋಬೋದು. ಸೆಟ್ಟಿಂಗ್ಸ್ಗಳನ್ನು ಅದೊಂದು ಆಪ್ಷನ್ ಮಾಡಿದ್ದಾರೆ ಅಷ್ಟೇ. ಓಕೆ, Voice of ID. ನೋಡಿ. Voice of ID. Import settings. Button. ಇಂಪೋರ್ಟ್ ಸೆಟ್ಟಿಂಗ್ಸ್ ಇದೆ, Export settings. Button. ಎಕ್ಸ್ಪೋರ್ಟ್ ಸೆಟ್ಟಿಂಗ್ ಇದೆ. ಓಕೆ, ನೀವು ಮಾಡಿದಂಥ ಸೆಟ್ಟಿಂಗ್ಸ್ಗಳನ್ನು ಬೇರೆಯವ್ರಿಗೆ ಕಳಿಸ್ಬೋದು. ಬೇರೆಯವ್ರು ಮಾಡಿದಂಥ ಸೆಟ್ಟಿಂಗ್ಸ್ಗಳನ್ನು ನೀವು ತಗೋಬೋದು. ಓಕೆ Mode. Heading. ಓಕೆ, ಮೂಡ್ ಅಂತಿದೆ. Tick. Auto language. Radio ಓಕೆ, button. ಇದೆಲ್ಲ ನಾರ್ಮಲ್ ಆಗಿ ಇದೆ. ಓಕೆ Tech freedom. ಓಕೆ Selected. Home. Tab. ಓಕೆ One of ಹೋಮ್ three. ಟ್ಯಾಬಲ್ಲಿ Assistant. 3 items. ಫೀಚರ್ಸ್ನಲ್ಲಿ ಬಂದಂತಹ ಅಪ್ಡೇಟ್ಗಳು ಇಷ್ಟೇ. Podcast. More. Tab. Free of free. ಪಾಡ್ಕಾಸ್ಟ್ನಲ್ಲಿ ಏನು ಅಪ್ಡೇಟ್ ಬಂದಿಲ್ಲ, ಸೊ ಹಂಗಾಗಿ ನಾನು ತೋರ್ಸೋಕ್ಕೆ ಹೋಗಲ್ಲ. ಈಗ ಮೋರ್ ಟ್ಯಾಬ್ ಅಂತಿದೆಯಲ್ಲ, Podcast. More. Tab. ಸೊ ಇದ್ರೊಳಗಡೆ More. ಏನಿದೆ More. ನೋಡೋಣ. Selected. Join our groups. My account. Tech freedom. ಸೊ ನೋಡಿ, My account. Button. ಮೈ Assistant. ಅಕೌಂಟ್ 7 ಅಂತಿದೆ. items. ಸೊ ಮೈ ಅಕೌಂಟ್ನಲ್ಲಿ ನಾರ್ಮಲ್ ಆಗಿ ನಮ್ಮ ಅಕೌಂಟ್ ಬಗ್ಗೆ ಎಲ್ಲ ಇರುತ್ತೆ. Join our groups. Button. ಜಾಯ್ನ್ ಅವರ್ ಗ್ರೂಪ್ಸ್ What's ಇದೆ. new? Button. ಓಕೆ, ವಾಟ್ ಈಸ್ ನ್ಯೂ ಅಂತೇಳಿದೆ. Our social media platforms. ಓಕೆ, Button. ಇದು ಸೇಮ್. Contact us. Button. ಕಾಂಟ್ಯಾಕ್ಟ್ ಅಸ್ ಇದೆ. Our team. Button. ಅವರ ಟೀಮ್ ಅಂತೇಳಿ ಅವರ ಟೀಮ್ ಬಗ್ಗೆ ಎಲ್ಲ ಕೊಟ್ಟಿದ್ದಾರೆ. ಇದರಲ್ಲಿ ಯಾರು ಇದ್ದಾರೆ, ಏನು ಅವರ ಒಂದು ಅವ್ರು ಏನು ಕೆಲಸ ಮಾಡ್ತಾರಲ್ಲಿ ಅಂತ ಎಲ್ಲ Home. Tab. One of three. ಇಷ್ಟು ಆಪ್ಷನ್ಗಳು ಇದರಲ್ಲಿ ಇದೆ. One UI home. ಸೊ ಓಕೆ, Homes. YouTube. ಟೆಕ್ Patreon. ಫ್ರೀಡಮ್ನಲ್ಲಿ ಆದಂತಹ ಮೇನ್ ಅಪ್ಡೇಟ್ಸ್ಗಳು ಇಷ್ಟ ಆಗಿತ್ತು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಟೆಕ್ ಫ್ರೀಡಮ್ ಬಗ್ಗೆ ಏನಾದರೂ ಫೀಡ್ಬ್ಯಾಕ್ಗಳಿದ್ದರೆ ಅವರ ಒಂದು ಕಾಂಟ್ಯಾಕ್ಟ್ ಅಸ್ ಅಂತ ಇದೆಯಲ್ಲ, ಸೊ ಅಲ್ಲಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ, ಅಥವಾ ನಮ್ಮ ಚಾನಲ್ನಲ್ಲಿ ಅಂದರೆ ಈ ವಿಡಿಯೋಗೆ ನೀವು ಕಮೆಂಟ್ ಮಾಡಿ, ನಾವು ಅವರಿಗೆ ಫೀಡ್ಬ್ಯಾಕ್ನ ನೀಡುವಂತಹ ಪ್ರಯತ್ನವನ್ನು ಖಂಡಿತ ಮಾಡ್ತೇವೆ. ಓಕೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ವಿಡಿಯೋನ ಕೊನೆವರೆಗೆ ನೋಡಿದಂತಹ ತಮಗೆಲ್ಲರಿಗೂ ಧನ್ಯವಾದಗಳು. ಜೈ ಹಿಂದ್, ಜೈ ಭಾರತ್ ಮಾತೆ.